हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुर्मम। हरिः ओं। श्रीशा पाहि ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯಗ್ರಂಥ. 180 ಗಜ್ಜೆಗಳ ಸ್ವರಮಾಲೆ, 82ನೇ ಗಜ್ಜದಿಂದ 92ನೇ ಗಜ್ಜದವರೆಗೆ ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ ಎಂದ 10 ಜನ ವರದರನ್ನು ಶ್ರೀ ಪುರಂದರದಾಸರು ಚಿತ್ರಿಸುತ್ತಿದ್ದಾರೆ. ಈ 10 ಜನ ವರದರನ್ನು ಚಿಂತಿಸುವುದರ ಮೂಲಕವಾಗಿ ಸಮಸ್ತ ಜೀವರನ್ನು, ಅನಂತ ಜೀವರನ್ನು ಭಗವಂತನ ಅನುಚರರು ಎಂದು ತಿಳಿಸುವ ಮೂಲಕವಾಗಿ ಪರಸ್ಪರ ಜೀವರಲ್ಲಿ ತಾರತಮ್ಯ ಭೇದವಿದೆ ಹಾಗೂ ತಾರತಮ್ಯವಿದೆ, ನೀಚೋಚ್ಚ ಭಾವನೆ ಇದೆ. ಇದು ವಸ್ತುಸ್ಥಿತಿ ಸ್ವರೂಪಭೂತವಾದದ್ದು ಎಂಬುದನ್ನು ತಿಳಿಸಿ, ಜೀವೇತರವಾಗಿರತಕ್ಕಂಥ ಎರಡು ಪದಾರ್ಥ, ಒಂದು ಜಡ ಮತ್ತೊಂದು ಈಶ್ವರ. ಈಶ್ವರನಲ್ಲಿ ತಾರತಮ್ಯವನ್ನು ತಿಳಿಯಬಾರದು. ನೇಹ ನಾನಾಸ್ತಿ ಕಿಂಚನ ಎಂಬುದರಿಂದ ಜಡದಲ್ಲಿ ಜ್ಞಾನವೇ ಇಲ್ಲದವರಿಂದ ತಾರತಮ್ಯವನ್ನು ಹೇಳಬಾರದು. ತಾರತಮ್ಯ ಜೀವ ವಿವೇಕ್ಷಣದಿಂದ ನೀಚೋಚ್ಚ ಭಾವನೆಗಳು ಇದೆ ಹೊರತು ಆ ಜಡಕ್ಕೆ ತಿಳಿಯುವಂತೆ ಇಲ್ಲ. ಭಗವಂತನಲ್ಲಿ ತಿಳುವಳಿಕೆ ಇದೆ, ಆದರೆ ಅವನ ನೇಹ ನಾನಾಸ್ತಿ ಕಿಂಚನ, ಅವನೇ ಸಾಟಿ. ಆದ್ದರಿಂದ ಅವನು ಉತ್ತಮರು ಯಾರೂ ಇಲ್ಲ, ಎಲ್ಲರೂ ಅವನ ಕೆಳಗಡೆನೇ ಇರತಕ್ಕಂಥವರು. ಹೀಗಿದ್ದರೂ ಹಾಗಾದರೆ ಯಾಕೆ ತಾರತಮ್ಯವನ್ನು ಹೇಳಬಾರದು? ಭಗವಂತನ ಕೆಳಗಡೆ ಇರತಕ್ಕಂಥವನು ಭಗವಂತ ಮೊಟ್ಟ ಮೊದಲನೇನು ಅಂಥೇಳಿ ಅಂತ ಹೇಳಿದ್ರು ಸಹ ಜೀವನ ಸಮಕಕ್ಷೆಯಿಂದ ಭಗವಂತನನ್ನು ನಾವು ತಿಳಿಯಬಾರದು. ಯಾಕೆ ತಿಳಿಯಬಾರದು ಅಂದರೆ, ಸ್ವತಂತ್ರ ಮತ್ತು ಅಸ್ವತಂತ್ರ ಎಂಬ ಒಂದೇ ಲಕ್ಷಣದಿಂದ ಕೋಟಿ ಕೋಟಿ ಗುಣಗಳು ಅಸ್ವಾತಂತ್ರ್ಯದಲ್ಲಿದ್ದರೂ ಸಹ ಸ್ವಾತಂತ್ರ್ಯದ ಒಂದೇ ಒಂದು ಗುಣಕ್ಕೆ ಸಮವಾಗುವುದಿಲ್ಲ. ಒಂದು, ಭಗವಂತನ ಅನಂತ ಗುಣಗಳ ಎದುರು ಇಡೀ ಜೀವ, ಅನಂತ ಬ್ರಹ್ಮಗಳು, ಅನಂತ ರುದ್ರ, ಅನಂತ ಶೇಷ, ಅನಂತ ಗರುಡ, ಹೀಗೆ ಅನಂತ ಜೀವರಗಳ ಅನಂತ ಗುಣಗಳನ್ನು ಸೇರಿಸಿದರೂ ಭಗವಂತನ ಒಂದು ಗುಣಕ್ಕೆ ಸಾಮ್ಯವಾಗುವುದಿಲ್ಲ. ಅನಂತ ಗುಣಗಳಿರತಕ್ಕಂಥವನು ಭಗವಂತ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂದು ಶ್ರೀ ಪುರಂದರದಾಸ ಪ್ರಾರಂಭ ಮಾಡಿದ್ದರಿಂದಲೇ ನಾವು ತಿಳಿಯಬೇಕಾದ್ದು ಏನು? ಭಗವಂತ ಅತ್ಯಂತ ವಿಲಕ್ಷಣನಾಗಿದ್ದಾನೆ, ಜೀವರಿಂದ ಪೃಥಕ್ಕಾಗಿದ್ದಾರೆ, ಜಡದಿಂದ ವಿಲಕ್ಷಣವಾಗಿದ್ದಾನೆ ಅಂತ ಮೊಟ್ಟ ಮೊದಲನೇ ತಿಳಿಯಬೇಕು. ಯಾವ ಲಕ್ಷ್ಮಿಯಾಗಲಿ, ಯಾವ ಬ್ರಹ್ಮರಾಗಲಿ, ಯಾವುದೇ ಜೀವರು ಎಂದಿಗೂ ಈಶ್ವರನಾಗಲಾರರು, ಭಗವಂತನಾಗಲಾರರು. ಭಗವಂತ ಏಕಏವ ಸದಾ ಅವ್ಯಯ ಚಿದಾನಂದ ರೂಪ. ಈ ಲಕ್ಷಣಗಳು ಯಾವ ಜೀವರಲ್ಲೂ ಎಂದಿಗೂ ಬರುವುದಿಲ್ಲ. ಲಕ್ಷ್ಮೀ ನಿತ್ಯ ಮುಕ್ತಳಾದರು, ನಿತ್ಯ ಅವಿಯೋಗಿಯಾದಳು, ಅಸ್ವಾತಂತ್ರ್ಯಳಾದ್ದರಿಂದ ಭಗವಂತ ಕೋಟಿ ಅಂಶ ಕೆಳಗಡೆ ಭಗವಂತನಿಗಿಂತ ನೀಚಳಾಗಿ ನಾವು ಲಕ್ಷ್ಮಿಯನ್ನು ತಿಳಿಯಬೇಕು. ಲಕ್ಷ್ಮಿಗೆ ಯಾವ ಸಾಧನೆಯೂ ಇಲ್ಲ, ನಿತ್ಯ ಮುಕ್ತಳು, ಭಗವಂತನೇ ಸಮಳಾಗಿದ್ದಾಳೆ. ಆದರೂ ಗುಣದಲ್ಲಿ ಅಸಮಳಾಗಿರೋದ್ರಿಂದ, ಅಸಮಳು ಅಂದರೆ ಏನು? ಯಾವುದು ಒಂದೆರಡು ಗುಣದಿಂದ ಕಡಿಮೆ ಅಂತಲ್ಲ. ಭಗವಂತನ ಒಂದು ಗುಣಕ್ಕೂ ಲಕ್ಷ್ಮಿಯ ಅನಂತ ಗುಣಗಳು ಸಾಮ್ಯವಿಲ್ಲ. ಅದು ಕೇವಲ ಅಸ್ವಾತಂತ್ರ್ಯ ಎಂಬತಕ್ಕಂಥದ್ದು ಒಂದು ಬೈಫರ್ಕೇಷನ್ ಇರೋದ್ರಿಂದ
ಭಗವಂತನೊಂದಿಗೆ ಲಕ್ಷ್ಮಿಯನ್ನು ನಾವು ಹೊಂದಿಸುವುದಕ್ಕೆ ಬರುವುದಿಲ್ಲ. ಲಕ್ಷ್ಮಿಯನ್ನೇ ಹೊಂದಿಸಲಿಕ್ಕೆ ಬರುವುದಿಲ್ಲ ಅಂದರೆ ಅನಂತ 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 ಬ್ರಹ್ಮಾಂಡಗಳಲ್ಲಿರತಕ್ಕಂಥ ಸಮಸ್ತ ಜೀವರು ಮಹಾಲಕ್ಷ್ಮಿ ಒಂದು ಅಂಗುಷ್ಟಕ್ಕೆ ಸಮರಾಗುವುದಿಲ್ಲ. ಅನಂತ ಲಕ್ಷ್ಮಿ ಇಲ್ಲವೇ ಇಲ್ಲ. ಆದರೂ ಲಕ್ಷ್ಮಿ ಅನಂತ ಗುಣಗಳು ಭಗವಂತನ ಒಂದು ಅಂಗುಷ್ಟಕ್ಕೂ ಸಮಳಾಗಲು. ಹೀಗೆ ನಾವು ತಿಳಿದರೆ ಅಕ್ಷರ ಪುರುಷರ ಮಹಿಮೆಯನ್ನು ತಿಳಿಯಬೇಕು. ಕ್ಷರರು ಎಲ್ಲ ಸಮಸ್ತ ಜೀವರು ಇವರಿಂದ ಭಿನ್ನನಾದವ ಭಗವಂತ. ಆದ್ದರಿಂದ ಅವನನ್ನು ಪುರುಷೋತ್ತಮ ಅಂತ ಭಗವದ್ಗೀತೆಯಲ್ಲಿ ಕರೆದಿರುವುದು. ಕೇವಲ ಉತ್ತಮ ಅಂತ ಹೇಳಿ ಸಮಾನ ದೃಷ್ಟಿಯಿಂದ ನಾವು ತಿಳಿಯಬಾರದು. ವಿಲಕ್ಷಣ ರೀತಿಯಲ್ಲಿ, ವಿನೂತನ ರೀತಿಯಲ್ಲಿ, ಅತ್ಯಂತ ಭಿನ್ನ ರೀತಿಯಲ್ಲಿ ಭಗವಂತನನ್ನು ತಿಳಿಯಬೇಕು. ಆದ್ದರಿಂದ ತಾರತಮ್ಯ ನಾವು ತಿಳಿಯಬೇಕಾದರೆ ಭಗವಂತ ಹೇಗಿದ್ದಾನೆ ಅಂದರೆ ಭಗವಂತನ ವಿಲಕ್ಷಣವಾದ ಗುಣಗಳನ್ನು ಚಿಂತಿಸುವುದಾಗಿದೆ. ಭಗವಂತ ಸರ್ವಾವಸ್ಥಾ ಪ್ರೇರಕ ಅಂತ ಹೇಳಿದಾಗ ಒಂದು ಜೀವರಿಗಲ್ಲ ಅನಂತ ಜೀವರಿಗೆ, ಒಂದು ಕಾಲದಲ್ಲಿ ಅನಂತ ಕಾಲದಲ್ಲಿ, ಒಂದು ಗುಣವಿಲ್ಲ ಅನಂತ ಗುಣಕ್ಕೂ, ಹೀಗೆ ಹೇಳ್ತಾ ಹೋದರೆ ಅನಂತ ಅನಂತ ಲಕ್ಷಣಗಳನ್ನು ನಿಯಮನ ಮಾಡತಕ್ಕಂಥವನು ಭಗವಂತ ಮಾತ್ರ. ಏನು ಭಗವಂತ ಮಾಡ್ತಾನೆ ಅದು ಲಕ್ಷ್ಮಿ ಪರಿಪೂರ್ಣವಾಗಿ ತಿಳಿಯಬಲ್ಲಳು. ಆದರೆ ಭಗವಂತನಂತೆ ನಿಯಮ ಮಾಡತಕ್ಕಂಥ ಶಕ್ತಿ ನಾವು ಲಕ್ಷ್ಮಿಯಲ್ಲೂ ಎಣಿಸುವುದು ಸಾಧ್ಯವಿಲ್ಲ, ಅಸ್ವಾತಂತ್ರ್ಯಳಾದ್ದರಿಂದ. ಆದ್ದರಿಂದ ಭಗವಂತನಿಗೆ ಎಷ್ಟು ಗುಣ ಇದೆ ಲಕ್ಷ್ಮಿಗೂ ತಿಳಿಯುವುದಿಲ್ಲ. ಅಕ್ಷರ ಪುರುಷೋಳ ಲಕ್ಷ್ಮಿ ಮಹಾನ್ ವ್ಯಕ್ತಿ. ಅವಳನ್ನು ನಾವು ಬೇರೆ ಜೀವರು ಬ್ರಹ್ಮಾದಿ ದೇವತೆಗಳು ಸಹ ಕಣ್ಣೆತ್ತಿ ನೋಡೋಕ್ಕೆ ಸಾವಿರ ವರ್ಷ ಕುರಿತು ತಪಸ್ಸು ಮಾಡಿದ ಮೇಲೆ ಲಕ್ಷ್ಮಿ ಕಾಣಿಸಿಕೊಳ್ಳುತ್ತಾಳೆ. ಅಂತಹ ಅತ್ಯಂತ ಮೇಲ್ಮಟ್ಟದ ಅಕ್ಷರ ಪುರುಷಳದ ಲಕ್ಷ್ಮಿಯ ಯೋಗ್ಯತೆ ಅನಂತವಾಗಿದೆ. ಅಂಥ ಅನಂತವಾದ ಯೋಗ್ಯತೆಯು ಭಗವಂತನ ಮುಂದೆ ಅತ್ಯಲ್ಪವಾಗಿದೆ. ಇನ್ನು ಬ್ರಹ್ಮದೇವರ ಮುಂದೆ ಆಗಲಿ, ಇನ್ನು ತೃಣಜೀವರಾದ ನಮ್ಮಗಳ ಮುಂದೆ ನಾವು ಯಾವ ರೀತಿಯಲ್ಲೂ ಸಮ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ಭಗವಂತ ಸರ್ವಾವಸ್ಥಾ ಪ್ರೇರಕಸ್ಯ ಎಂಬುದನ್ನು ನಾವು ತಿಳಿದೆವು. ಹಿಂದೆ ನಾವು ಭಗವಂತ ಸರ್ವ ಅವಸ್ಥಾ ಅಂದರೆ ಜೀವರಿಗೆ ಇರತಕ್ಕಂಥದ್ದು ಅವಸ್ಥೆ ಯಾವುದು? ಅಸೃಜ್ಯಾವಸ್ಥೆ ಅಂತ ಒಂದು ಹೇಳಬೇಕು. ಯಾವುದು ಸಂಸಾರಕ್ಕೆ ಬರದೇ ಇದ್ದಾಗ ಇನ್ನು ಲಿಂಗ ಶರೀರದಿಂದ ಯುಕ್ತವಾದ ಶರೀರಕ್ಕೆ ಅಸೃಜ್ಯಾವಸ್ಥೆ. ಸಾಧನೆಗೆ ಒಳಪಟ್ಟಾಗ ಸಂಸಾರ ಎಂಬುದಾಗತ್ತೆ. ಸಾಧನೆಗೆ ಅವಸ್ಥೆ, ಅದಕ್ಕೆ ಸಂಸಾರ ಅವಸ್ಥೆ ಅಂತ ಹೆಸರು. ನಂತರದಲ್ಲಿ ಮುಕ್ತಾವಸ್ಥೆ ಅಂತ 3 ಅವಸ್ಥೆ ನಾವು ಅತ್ಯಂತ ಸ್ಥೂಲವಾಗಿ ವಿಂಗಡಿಸಿಕೊಳ್ಳಬಹುದು. ಭಗವಂತ ಈ 3 ಅವಸ್ಥೆಗಳಿಗೆ ನಿಯಂತ್ರಣ ಮಾಡತಕ್ಕಂಥವನು ಕೇವಲ ಭಗವಂತ. ಒಬ್ಬ ಜೀವನ ಅನಂತ ಕಾಲದ ಹಿಂದೆ ಹೇಗಿದ್ದ ಎಂಬತಕ್ಕಂಥ ಊಹಿಸಿಕೊಳ್ಳುವುದಕ್ಕೆ ಯಾವ ಜೀವರಿಗೂ ಯೋಗ್ಯತೆ ಇಲ್ಲ. ನಮಗಂತೂ ನೆನ್ನೆ ಮಾಡಿದ ಊಟ ಇವತ್ತು ನಮಗೆ ಸ್ಮರಣೆ ಇರಲಿಲ್ಲ. 1 ಗಂಟೆ ಮುಂಚಿತದಲ್ಲಿ ಮಾತಾಡಿದ ಶಬ್ದ ಈಗ ನಮಗೆ ಜ್ಞಾಪಕವೇ ಇರುವುದಿಲ್ಲ. ಹೀಗೆ ನಾವು ಅತ್ಯಲ್ಪ ಜ್ಞಾನಿಗಳು. ಚಿದ್ರೂಪವೇ ಆದರೂ ಸಹ ಚಿದ್ರೂಪ ಅಂತ ಶಬ್ದ ಹೇಳಿದ ಕೂಡಲೇ ಭಗವಂತನಿಗಾಗಲಿ ಲಕ್ಷ್ಮಿಗಾಗಲಿ ನಾವು ಸರಿತೂಗಿಸಿಕೊಂಡು ಎಂದಿಗೂ ನಾವು ಕಲ್ಪನೆ ಮಾಡುವುದಲ್ಲ, ಹೇಳುವುದಲ್ಲ, ಚಿಂತಿಸುವುದು ಅಲ್ಲ. ಇದು ಮಹಾ ಅಪರಾಧವಾಗಿದೆ. ಇದರ ಮುಂದೆ ಶಾಸ್ತ್ರದಲ್ಲಿ ಹೇಳುತ್ತಾರೆ, ಭಗವಂತನ ಸಮಾನ ದೃಷ್ಟಿಯಲ್ಲಿ ಯಾವ ಜೀವನ ಕಂಡರೆ ಆ ಜೀವನಿಗೆ ಮುಕ್ತಿಯೇ ಆಗುವುದಿಲ್ಲ, ಅವನು ತಮಸ್ಸಿಗೆ ಹೋಗುತ್ತಾನೆ. ಯಾಕೆ ಅಂದರೆ ಅದು ಅನ್ಯತಾ ಉಪಾಸನೆ ಆಗುತ್ತದೆ. ಸಮ್ಯಕ್ ಉಪಾಸನೆ ಎಂದರೆ ಏನು? ಭಗವಂತನ ಅನಂತ ಗುಣಗಳ ಎದುರುಗಡೆ ಒಂದು ಗುಣವನ್ನು ಹೇಗೆ ತಾನು ಲಕ್ಷ್ಯದಲ್ಲಿಟ್ಕೊಂಡಿರ್ತೀರ? ಬಹಳ ಅತ್ಯಲ್ಪವಾದದ್ದು. ಆದ್ದರಿಂದ ಶ್ರೀಮದಾನಂದ ತೀರ್ಥರು ಜೀವಗಳ ಗುಣ ಬಗ್ಗೆ ಹೇಳುವಾಗ ಅಲ್ಪ ಅಂತ ಅಷ್ಟೇ ಹೇಳಿದ್ದಾರೆ. ನಾವು ಅಷ್ಟು ಮಾತ್ರ ತಿಳಿಯಬೇಕು. ಮಹತ್ತಾಗಿರತಕ್ಕಂಥದ್ದು ಹೊತ್ತಿರತಕ್ಕಂಥ ದೇವತೆಗಳು, ಅದಕ್ಕೂ ಅನಂತ ರೀತಿ ಮಹತ್ತಾಗಿರ್ತಕ್ಕಂಥದ್ದು ವಾಯುದೇವರು. ಆದ್ದರಿಂದ ಅವರು ಜೀವೋತ್ತಮರಾಗಿದ್ದಾರೆ.
ಮಹಾಲಕ್ಷ್ಮಿಯನ್ನು ನಾವು ಕೇವಲ ಶಬ್ದದಿಂದ ತಿಳಿಯಬಹುದೇ ಹೊರತು ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಗುಣದಿಂದ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಕೋಟಿ ಬ್ರಹ್ಮರಿಗೆ ಅನಂತ ಲಕ್ಷ್ಮಿ ಎಂದು ಪುರಂದರದಾಸರೇ ತಾರತಮ್ಯದಲ್ಲಿ ಅಂತ ತೋರಿಸಿದ್ದಾರೆ. ಕೋಟಿ ಎಂದರೆ ಏನು? 1/7 ಈ ರೀತಿಯಲ್ಲ, ಅದು ಅನಂತ ಎಂದ ಹೆಸರು. ಹೇಗೆ ದಶ ಅಂತಿದೆಯೋ ಹಾಗೆ ಕೋಟಿ ಎಂಬತಕ್ಕಂಥದ್ದು ಅನಂತ ಗುಣಗಳಿಂದ ಅಧಿಕವಾಗಿದ್ದಾಳೆ ಎಂದು ತಿಳಿಯಬೇಕು. ಮತ್ತು ಈ ಅನಂತವೇ ಬೇರೆ, ಲಕ್ಷ್ಮಿಯಿಂದ ಭಗವಂತ ಅನಂತ ಗುಣ, ಆ ಅನಂತವೇ ಬೇರೆ. ಈ ಅನಂತಕ್ಕೆ ನಾವು ಒಂದು ಕಿಮ್ಮತ್ತು 1 ಅಂತ ಹೇಳಿದರೆ ಆ ಅನಂತಕ್ಕೆ ಅನಂತವೇ ಅಂತ ಹೇಳಬೇಕು. ಅಂದರೆ ಅಪರಿಮಾಣ. ಒಂದು ನಮ್ಮ ಎಳಕೆಗೆ ನಿಲಕೆಗೆ ಸಿಲುಕದಂತ ಇರ್ತಕ್ಕಂಥದ್ದು ಅಪರಿಮಿತ ಅಪರಿಮಿತ ಅಪರಿಮಿತ. ಇಷ್ಟೇ ನಾವು ಶಬ್ದವನ್ನು ಹೇಳೋಕ್ಕೆ ಸಾಧ್ಯವಾಗುತ್ತದೆ. ಯಾಕೆ ಅಂದರೆ ಭಗವಂತನ ವಿಲಕ್ಷಣವಾದ ವ್ಯಾಪಾರ ಸರ್ವಾವಸ್ಥಾ ಪ್ರೇರಕಸ್ಯ. ನಮ್ಮ ಪ್ರೇರಣೆ ನಾವು ಮಾಡೋಕ್ಕೆ ಸಾಧ್ಯವಿಲ್ಲ ಮತ್ತು ಎಲ್ಲರಿಗೂ ತಿಳಿದಿದೆ. ನಮ್ಮ ಹೊಟ್ಟೆ ಹಸಿವು ಭಗವಂತನದೇನ, ನಮ್ಮ ನಿದ್ರೆ ಆಲಸ್ಯ ಭಗವಂತನದೇನ. ಇದನ್ನು ಕೊಟ್ಟಿದ್ದಾಗ ಅದಕ್ಕೆ ಪರಿಹಾರ ರೂಪವಾಗಿ ಆಹಾರವನ್ನು ಕಲ್ಪಿಸಿದ್ದಾನೆ, ನಿದ್ದೆಯನ್ನು ಕಲ್ಪಿಸಿದ್ದಾನೆ. ಆದ್ದರಿಂದ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷ ಅಂತ ಹೇಳುವಾಗ ಸೃಷ್ಟಿ ಸ್ಥಿತಿ ನಿಯಮನ ಮತ್ತು ಸಂಹಾರ ಎಂಬತಕ್ಕಂಥದ್ದಾಗಿ ಚಿಂತನೆ ಮಾಡಬೇಕು. ಅದು ಜನ್ಮಾದ್ಯಸ್ಯ ಓಂ ಎಂಬತಕ್ಕಂಥ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವಿಶೇಷವಾಗಿ ಶ್ರೀ ವೇದವ್ಯಾಸ ದೇವರು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಕೇವಲ ನಾವು ಸ್ವಪ್ನವನ್ನು ಚಿಂತಿಸುವಾಗ ನಿದ್ರಾವಸ್ಥೆಯನ್ನು ಭಗವಂತನೇ ನಿಯಮನ ಮಾಡುತ್ತಿದ್ದಾನೆ ಅಂತ ತಿಳಿದವು. ಈ ನಿದ್ರೆಯಲ್ಲೂ ಇನ್ನೊಂದು ನಿದ್ರೆ, ಅದು ಸ್ವಪ್ನ. ನಾವು ಕಲ್ಪನಾತೀತವಾದದ್ದು. ಒಂದು ನಿದ್ದೆ ಅಂದರೆ ಯಾವ ಇಂದ್ರಿಯಗಳು ಕೆಲಸ ಮಾಡುತ್ತಿಲ್ಲ ಅಂತ ಹೆಸರು. ಆ ಇಂದ್ರಿಯಗಳು ಕೆಲಸ ಮಾಡುತ್ತಿಲ್ಲದೇ ಇದ್ದಾಗ ಮತ್ತೊಂದು ಪ್ರಕ್ರಿಯೆ ತೋರಿಸ್ತಾನೆ ಭಗವಂತ, ಅದಕ್ಕೆ ಸ್ವಪ್ನ. ಸ್ವಪ್ನ ಅಂದರೆ ಏನು? ಸ್ವ ಅಂದರೆ ನಮ್ಮ ವಾಸನೆಗಳು. ಸ್ವ ಅಂದರೆ ನಮ್ಮದೇ ಆದ ಪದಾರ್ಥದ ನೆನಪುಗಳು, ವಾಸನೆಗಳು, ಮಾನಸಿಕ ನೆನಪುಗಳು. ಅದನ್ನು ಸ್ವಪಾನ ಅಂತ ಹೆಸರು. ಎಲ್ಲರೂ ಸ್ವಪಾನ ಸ್ವಪಾನ ಅಂತ ಹೇಳಿದಾಗ ಅವರವರ ಭಿನ್ನವಾದ ಮಾನಸಿಕ ವಾಸನೆಗಳಾಗುತ್ತದೆ. ಯಾರೊಬ್ಬರ ವಾಸನೆ ಇನ್ನೊಬ್ಬರ ವಾಸನೆಯಂತೆ ಒಂದು ಅಂಶವೂ ಸಾಟಿ ಇರುವುದಿಲ್ಲ. ನಾವು ಹೀಗೆ ತಿಳಿದಾಗ ಅನಂತ ಜೀವರ ಅನಂತ ವಾಸನೆಗಳು ಹೇಗೆ ನಾವು ತಿಳಿಯೋಕ್ಕೆ ಸಾಧ್ಯ? ಇದಷ್ಟನ್ನು ನಿರ್ವಹಣೆ ಮಾಡತಕ್ಕಂಥ ಭಗವಂತನು ಕೂಡ ನಾವು ಹೇಗೆ ತಿಳಿದುಕೊಳ್ಳೋಕ್ಕೆ ಸಾಧ್ಯವಿದೆ? ಸಾಧ್ಯವೇ ಇಲ್ಲ. ಕೇವಲ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದನ್ನು ಮಾತ್ರ ತಿಳಿಯುವ ಪ್ರಯತ್ನ ಮಾಡೋಣ. ಶ್ರೀಮದ್ ವಾದಿರಾಜ ತೀರ್ಥರು ವಿಶೇಷಾಕಾರವಾಗಿ ಭಕ್ತಿಪಾದ ವಿಶೇಷ ಚಿಂತನೆ ಮಾಡುವಾಗ 20 ಅಧಿಕರಣಕ್ಕೆ 20 ಪ್ರಶ್ನೆಗಳು 20 ಉತ್ತರ ರೂಪವಾಗಿ ಹೇಳಿದ್ದಾರೆ. ಸ್ವಪ್ನ ತೋರಿಸುವನಾರು ಎಂದ ಪ್ರಶ್ನೆಗೆ ಭಕ್ತಿ ಪ್ರಯೋಜಕ ಸ್ವಪ್ನ ನಿಯಾಮಕತ್ವ ಮಹಿಮ್ನೇ ನಮಃ ಅಂತ ಹೇಳಿದ್ದಾರೆ. ಅಂದರೆ ಸ್ವಪ್ನ ಎಂಬತಕ್ಕಂಥದ್ದೇ ಅತ್ಯಂತ ವಿನೂತನವಾದದ್ದು. ಆ ವಿನೂತನವಾದ ಸ್ಥಿತಿಯನ್ನು ಕಲ್ಪಿಸುವ ಭಗವಂತ. ಇದು ಭಕ್ತಿಯ ಪ್ರಯೋಜಕ. ಭಕ್ತಿ ಅಂದರೆ ಏನು? ಭಗವಂತನಿರತಕ್ಕಂಥ ಸ್ನೇಹ. ಆ ಸ್ನೇಹ ಆವಾಗ ನಮಗೆ ಜಾಜ್ವಲ್ಯವಾಗಿ ಬೆಳೆಯುತ್ತದೆ ಅಂದರೆ ಅವರಲ್ಲಿರತಕ್ಕಂಥ ವಿಶೇಷ ಗುಣವನ್ನು ನಾವು ಮನದಟ್ಟು ಮಾಡಿಕೊಂಡಾಗ. ಈಗ ನಮ್ಮ ಸ್ವಪ್ನ ನಾವು ಕಾಣುತ್ತಿದ್ದೇವೆ. ನಾವು ಯಾವ ಕಾಲದಲ್ಲಿ ಇದು ಅನಿಸಿಕೊಂಡವು? ಯಾವ ಜೀವರಿಗೂ ಸ್ಮರಣೆ ಇರುವುದಿಲ್ಲ. ಕಾಲನಿತ್ಯವಾದರೂ ಯಾವ ಸಂದರ್ಭದಲ್ಲಿ ಮಾನಸಿಕ ವಾಸನೆ ಉಂಟಾಯಿತು, ಏತಕ್ಕಾಗಿ ಉಂಟಾಯಿತು ಎಂಬ ಪ್ರಶ್ನೆಗೆ ಉತ್ತರವಿಲ್ಲ. ಏಕೆಂದರೆ ಇದು ನಮ್ಮ ಮನಸ್ಸಿಗೆ ಬಂದಂಥ ಈ ಇಚ್ಛಾ ವಾಸನೆಗಳು. ನಮ್ಮ ಮನಸ್ಸು ಅಂದರೆ ಸ್ವರೂಪದ ಮನಸ್ಸು ಮತ್ತು ಬಾಹ್ಯ ಮನಸ್ಸು ಅಂದರೆ 2 ರೀತಿಯ ಮನಸ್ಸು. ಎಲ್ಲ ಜೀವರು
ಲಿಂಗ ಶರೀರದಿಂದ ಆವೃತವಾಗಿಯೇ ಇರುತ್ತಾರೆ. ಲಿಂಗ ಶರೀರವನ್ನು ಹೊಂದಿಸೋಳು ಮಹಾಲಕ್ಷ್ಮಿ, ಅದೇ ಪ್ರಕೃತಿ ಮಾತೆ. ಲಿಂಗ ಶರೀರ ಎಂಬುದೇ ಪ್ರಕೃತಿ. ಪ್ರಕೃತಿ ಅಂತ ಹೇಳಿದ ಕೂಡಲೇ ಪ್ರಕರ್ಷೇಣ ಕೃತಿ ಅಂದರೆ ವಿಶೇಷವಾದ ಒಂದು ಕೃತಿಯಾಗಿದೆ. ಇದನ್ನು ಮಾಡಿದ ವ್ಯಕ್ತಿ ಯಾರು ಅಂದರೆ ಪ್ರದ್ಯುಮ್ನ ಮತ್ತು ಕೃತಿಪತಿ ಪ್ರದ್ಯುಮ್ನ. ಕೃತಿ ಎಂಬತಕ್ಕಂಥವಳು ಲಕ್ಷ್ಮಿ ಹೆಸರು. ಆ ಲಕ್ಷ್ಮಿಯ ಕೃತಿಯಾಗಿದ್ದಾಗ ಅವನ ಪತಿಯಾದವನು ಪ್ರದ್ಯುಮ್ನ. ಪ್ರದ್ಯುಮ್ನನ ಕೃತಿ ಇಬ್ಬರು ಸೇರಿ ಮಾಡಿದ ಕೆಲಸ ಪ್ರಕೃತಿ. ಅಂದರೆ ಏನರ್ಥ? ಜಡದಲ್ಲಿ ಪ್ರದ್ಯುಮ್ನ ಮತ್ತು ಕೃತಿ ಏನು ಒಂದು ಇಚ್ಛಿಸಿದರೋ, ಸಂಕಲ್ಪ ಮಾಡಿದರೋ, ಆ ಸಂಕಲ್ಪ ದಶೆಯಿಂದ ಸಕಲ ಜೀವರಿಗೂ ಆವರಣ ರೂಪವಾಗಿ ಬಂಧಿಸಿದ ಪ್ರಕೃತಿಗೆ ನಾವು ಲಿಂಗ ಶರೀರ ಅಂತ ಹೇಳಿಸರು. ಲಿಂಗ ಶರೀರವನ್ನು ನಾವು ತಿಳ್ಕೊಂಡಾಗ ಅದು ಗುಣಗಳು ಏನು ಅಂದರೆ, ಲಿಂಗ ಶರೀರದಲ್ಲಿ ಸಂಪೂರ್ಣವಾಗಿ ಲಕ್ಷ್ಮಿಯ ಮೇಲ್ವಿಚಾರದಲ್ಲಿರತಕ್ಕಂಥ ಲಿಂಗ ಶರೀರದಲ್ಲಿ ಆ ಜೀವನ ಸಾಧನೆಯ ಪೂರ್ವದಲ್ಲಿ ಇರತಕ್ಕಂಥ ಇಚ್ಛೆ ಏನಿದೆ, ಇಚ್ಛೆ ಹೇಗೆ ಬಂತು ಅನ್ನೋದು ಅನಾದಿಯಾದದ್ದು. ಯಾಕೆ ಇದು ಮಾತ್ರ ಅನಾದಿ ಅಂತ ಹೇಳ್ತೀರಾ? ಅದು ಯಾವತ್ತೋ ಒಂದು ಹುಟ್ಟಿರಬೇಕಲ್ಲ ಅಂತ ಹೇಳಿದ್ರೆ, ಯಸ್ಮಾತ್ ಪ್ರಮಾಣ ಕಾರ್ಯಾಕಾರ ವ್ಯವಸ್ಥಿತವು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಶಾಸ್ತ್ರ ಎಂಬತಕ್ಕಂಥದ್ದು ಅನಾದಿ ನಿತ್ಯವಾದದ್ದು. ಶಾಸ್ತ್ರ ಭಗವಂತನೂ ತಿಳಿಸುತ್ತದೆ, ಶಾಸ್ತ್ರ ಲಕ್ಷ್ಮೀ ದೇವಿಯನ್ನು ತಿಳಿಸಿಕೊಡುತ್ತದೆ, ಶಾಸ್ತ್ರ ಜಡ ಪದಾರ್ಥವನ್ನು ತಿಳಿಸಿಕೊಡುತ್ತದೆ. ಹಾಗೆ ಶಾಸ್ತ್ರ ಜೀವರನ್ನು ಪರಿಚಯಿಸುತ್ತದೆ. ಜೀವರನ್ನು ಪರಿಚಯಿಸುವಾಗ ಎಲ್ಲ ಜೀವರು ಲಿಂಗ ಶರೀರ ಯುಕ್ತವಾಗಿದ್ದರು ಎಂದೇ ತಿಳಿಸ್ಕೊಡುತ್ತೆ. ಲಿಂಗ ಶರೀರ ಅನ್ನೋದು ಏನು ಅನ್ನೋದು ಇಟ್ ಈಸ್ ಎ ಪ್ಯಾಕೇಜ್. ಏನು ಪ್ಯಾಕೇಜ್ ಅಂದರೆ, ತನ್ನ ಸ್ವರೂಪದ ಗುಣ ಅಲ್ಲದೆ ಭಿನ್ನ ರೂಪದಲ್ಲಿ ಪ್ರಾಪಂಚಿಕ ಅಂದರೆ ಬಾಹ್ಯ ಪದಾರ್ಥದಲ್ಲಿ ವಾಸನೆಯನ್ನು, ಇಚ್ಛೆಯನ್ನು ತೋರ್ಪಡಿಸುವ ಕ್ರಿಯೆ. ಆ ಕ್ರಿಯೆಗಳನ್ನು ಮಾನಸಿಕ ವಾಸನ ರೂಪವಾಗಿ ಸ್ಟೋರ್ ಮಾಡಿರತಕ್ಕಂಥ ಒಂದು ಶರೀರಕ್ಕೆ ಲಿಂಗ ಶರೀರ ಅಂತ ಹೆಸರು. ಲಿಂಗಂ ವ್ಯಾಪ್ತಂ ಅಂತ ಹೇಳಿ ಅನುಮಾನ ಪ್ರಕರಣದಲ್ಲಿ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ವ್ಯಾಪ್ತಿಯ ಲಕ್ಷಣ ಏನು? ಲಿಂಗ ಅಂದರೆ ಏನು? ಲಿಂಗ ಅಂದರೆ ಯಾವ ಒಂದು ಪದಾರ್ಥಕ್ಕೆ ಮಾತ್ರ ಸೀಮಿತವಾದದ್ದು. ಅದು 3 ಲಕ್ಷಣವಿರುತ್ತೆ: ಅತಿವ್ಯಾಪ್ತಿ, ಅವ್ಯಾಪ್ತಿ ಮತ್ತು ಅಸಂಭವ ಎಂಬತಕ್ಕಂಥದ್ದು. ಲಕ್ಷ ಮಾತ್ರ ವ್ಯಾಪಕೋ ಧರ್ಮ ಲಕ್ಷಣ. ಲಿಂಗ ಅಂತ ಹೇಳಿದಾಗ ಪ್ರತಿ ಜೀವರ ಲಕ್ಷಣಗಳೇನಿದೆ ಅದು ಅಲ್ಲಿ ಮಾತ್ರ ಇರತಕ್ಕಂಥದ್ದು. ಅದಕ್ಕೆ ಆ ಜೀವನ ಲಿಂಗ ಶರೀರವಾಗಿದೆ. ಈ ಜೀವನ ಲಿಂಗ ಶರೀರ ಮತ್ತೊಂದು ಜೀವನ ಲಿಂಗ ಶರೀರಕ್ಕೆ ವ್ಯಾಪ್ತಿಯನ್ನು ಹೊಂದಿರುವುದಿಲ್ಲ. ಇದೇ ಗುಣದಲ್ಲಿ ಸ್ವಲ್ಪ ಗುಣವನ್ನು ಅಲ್ಲಿ ಇಲ್ಲಿ ಆ ರೀತಿಯಲ್ಲಿ ಇರುವುದಿಲ್ಲ. ಅಲ್ಲಿಲ್ಲದೇ ಗುಣ ಇಲ್ಲಿಲ್ಲದರಿಂದ ಆ ಒಟ್ಟಿನಲ್ಲಿ ಏನು ನಾವು ತಿಳಿಯಬೇಕು? ಅತ್ಯಂತ ವಿನೂತನವಾಗಿ ಕೇವಲ ಆ ಜೀವಿಗೆ ಸಂಬಂಧಪಟ್ಟ ಗುಣವು ಮಾತ್ರ ಸೇರಿರ್ತಕ್ಕಂಥದ್ದು ಲಿಂಗ ಶರೀರ. ಅದರಲ್ಲಿ ಆ ಲಿಂಗ ಶರೀರ ಅನಾದಿ ಕಾಮ ಕರ್ಮಗಳು ಲಿಂಗ ಶರೀರದಲ್ಲಿರುತ್ತೆ. ಲಿಂಗ ಶರೀರ ಸಹಿತವಾಗಿ ಭಗವಂತ ಸೃಷ್ಟಿಗೆ ತಂದಾಗ ಲಿಂಗ ಶರೀರದಲ್ಲಿರ್ತಕ್ಕಂಥ ಇಚ್ಛಾವನ್ನು ಪ್ರಕಟ ಮಾಡಿ ಅದನ್ನು ಅನುಭವಿಸುವಂತೆ ಮಾಡುತ್ತಾನೆ ಭಗವಂತ. ಆಗ ಲಕ್ಷ್ಮೀ ದೇವಿ ಮತ್ತು ಬ್ರಹ್ಮದೇವರು ಬೆಳಕಿಗೆ ಬರುತ್ತಾರೆ. ಒಬ್ಬೊಬ್ಬರು ಬ್ರಹ್ಮನ ಕಾಲದಲ್ಲಿ ಇತ್ತಿಷ್ಟು ಜೀವ ಗಣಗಳನ್ನು ಕೊಟ್ಟು ಅವರನ್ನು ಸಾಧನೆ ಮಾಡಿಸುವಂತೆ ಪ್ರೇರಿಸುತ್ತಾನೆ ಭಗವಂತ.
ಆದ್ದರಿಂದ ಈ ಬ್ರಹ್ಮಾಂಡದಲ್ಲಿ ನಾವು ಬಂದಿದ್ದೇವೆ. ಭಗವಂತ ನಮ್ಮನ್ನು ಈ ಬ್ರಹ್ಮಾಂಡಕ್ಕೆ ಮತ್ತು ಈ ಬ್ರಹ್ಮನ ಅಧಿಕಾರಕ್ಕೆ ಒಪ್ಪಿಸಿದ್ದಾನೆ. ಈ ಬ್ರಹ್ಮನ ಇರುವಿಕೆಯಲ್ಲಿ ನಮ್ಮ ಸಾಧನೆಗಳು ಪೂರ್ಣವಾಗಬೇಕು. ಬ್ರಹ್ಮದೇವರ ಒಂದು ದಿನವೋ, ಒಂದು ಹಗಲೋ, ಒಂದು ಗಂಟೆನೋ, ಒಂದು ನಿಮಿಷವೋ, ಅರ್ಧ ದಿನವೋ, ಒಂದು ತಿಂಗಳೋ, ಒಂದು ವರ್ಷವೋ, 2 ವರ್ಷವೋ, 10 ವರ್ಷವೋ, 50 ವರ್ಷವೋ, ಹೀಗೆ ಎಲ್ಲ ಜೀವರು ಸಹ ಬ್ರಹ್ಮದೇವರ ಒಂದು ಆಯುರ್ಮಾನದಲ್ಲಿ ಸಾಧನೆಯದು ಸಂಪೂರ್ಣವಾಗುತ್ತದೆ. ಕೆಲವು ದೇವತೆಗಳು ಮಾತ್ರ ಹಲವಾರು ಬ್ರಹ್ಮನನ್ನು ನೋಡಬರ್ತಕ್ಕಂಥ ಸಂದರ್ಭ ಬರುತ್ತದೆ. ಉದಾಹರಣೆಗೆ ಋಷಿಯೋಗಿಗಳಿಗೆ ಅವರು 100 ಬ್ರಹ್ಮಕಲ್ಪ ಸಾಧನೆ ಇರುವುದರಿಂದ 99 ಬ್ರಹ್ಮರ ಅಡಿಯಾಳಿಗೆ ಇದ್ದು 100ನೇ ಬ್ರಹ್ಮ ಆದಾಗ ಅವರೇ ಬ್ರಹ್ಮರಾಗುತ್ತಾರೆ. ಪ್ರಸ್ತುತ ವಾಯುದೇವರು ಈಗಿರ್ತಕ್ಕಂಥವರು 99 ಬ್ರಹ್ಮನನ್ನು ನೋಡಿದ್ದಾರೆ. ಮುಂದಿನ 100ನೇ ಬ್ರಹ್ಮಾಂಡದಲ್ಲಿ ವಾಯುದೇವರೇ ಬ್ರಹ್ಮರಾಗುತ್ತಾರೆ. ಇದನ್ನು ನಾವು ವಿಶೇಷಾಕಾರವಾಗಿ ಮುಂದೆ ತಾರತಮ್ಯದಲ್ಲಿ, ಜೀವರ ತಾರತಮ್ಯದಲ್ಲಿ ನಾವು ತಿಳಿಯುತ್ತೇವೆ. ಇಷ್ಟೂ ಬ್ರಹ್ಮಾಂಡಗಳು ಎಷ್ಟಿದೆ ಅನ್ನೋದು ಪುರಂದರದಾಸರು ತಿಳಿಸಿದ್ದಾರೆ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಭಗವಂತ. ಹೀಗೆ ಹೇಳಿದಾಗ ಎಷ್ಟು ಅನಂತ ಕೋಟಿ ಜೀವರಿದ್ದಾರೆ, ಎಷ್ಟು ಅನಂತ ಕೋಟಿ ಬ್ರಹ್ಮರಿದ್ದಾರೆ, ಅದು ಕೇವಲ ಭಗವಂತನಿಗೆ ತಿಳಿಯುವಂಥ ವಿಷಯ. ಲಿಂಗ ಶರೀರದಿಂದ ಮುಕ್ತಿ ಹೊಂದಿ ಅವರು ಮುಕ್ತರಾಗಬೇಕು, ಅಥವಾ ನಿತ್ಯ ಸಂಸಾರ ಲೋಕಕ್ಕೆ ಹೋಗಬೇಕು, ಅಥವಾ ತಮಸ್ಸಿಗೆ ಹೋಗಬೇಕು. ಈ ರೀತಿಯಲ್ಲಿ ಒಂದು ಬ್ರಹ್ಮನ 100 ವರ್ಷದಲ್ಲಿ ಇತ್ಯರ್ಥವಾಗುತ್ತದೆ. ಆಗ ಸಂಸಾರದಲ್ಲಿ ಬಂದಿರಿದಾಗ ಏನು ಅವಸ್ಥೆ ಇರುತ್ತೆ, ಜಾಗೃತ ಅವಸ್ಥೆ, ನಿದ್ರಾವಸ್ಥೆ, ಸುಷುಪ್ತಾವಸ್ಥೆ ಎಂಬತಕ್ಕಂಥ ಭಗವಂತ ನಿರ್ವಹಣೆ ಮಾಡುತ್ತಾನೆ. ನಿದ್ರಾವಸ್ಥೆಯಲ್ಲೂ 3 ಅವಸ್ಥೆ ಇದೆ. ಒಂದು ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ, ನಿದ್ರಾವಸ್ಥೆ ಅಂತ ಹೆಸರು. ನಿದ್ರಾವಸ್ಥೆಯನ್ನು ಹಿಂದೆ ತಿಳಿದಿದ್ದೇವೆ, ಈಗ ಸ್ವಪ್ನಾವಸ್ಥೆಯನ್ನು ತಿಳಿಯುತ್ತಿದ್ದೇವೆ. ಸ್ವಪ್ನಾವಸ್ಥೆ ನಾವು ಪ್ರತಿದಿನ ಸ್ವಪ್ನವನ್ನು ಅನುಭವಿಸಿದರೂ ಸಹ ಸ್ವಪ್ನದವನ್ನು ಸಮಗ್ರವಾಗಿ ಚಿಂತನೆ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಸ್ವಪ್ನಕ್ಕೆ ಉಪಯೋಗ ಮಾಡಿದ ಪದಾರ್ಥವೇ ತಿಳಿಯುವುದಿಲ್ಲ. ಆದ್ದರಿಂದ ಅದನ್ನು ಮಾನಸಿಕ ವಾಸನೆ ಎಂಬತಕ್ಕಂಥದ್ದು ಪದಾರ್ಥ ಹೇಗೆ ಮಾರ್ಪಾಟಾಯಿತು ಎಂಬುದನ್ನು ತೇಜೋ ಭಾಗದಿಂದ ಆಯಿತು ಅಂತ ಹೇಳಿದ್ದಾರೆ. ಚಿದ್ರೂಪದಿಂದ ಆಗಿತು ಅಂತ ಹೇಳಿ ಶ್ರೀಮದ್ ವಾದಿರಾಜರು ತಿಳಿಸಿದ್ದಾರೆ. ಚಿದ್ರೂಪವಾಗಿರೋದ್ರಿಂದ ಯಾವುದು ನಿರಂಶರಾದರೂ ಅಂಶತಃ ನಮಗೆ ಕಾಣಿಸುವಂಥ ಅತ್ಯದ್ಭುತವಾದ ಭಗವಂತ ತನ್ನ ಶಕ್ತಿಯಿಂದ ನಿರಂಶರಾದ ಜೀವರನ್ನು ಖಂಡಿತ ಮಾಡಿ ನಮಗೆ ತೋರಿಸುತ್ತಿದ್ದಾನೆ ಎಂದು ವಾದಿರಾಜ ತೀರ್ಥರು ತಿಳಿಸಿದ್ದಾರೆ. ಉದಾಹರಣೆಗೆ ನಮ್ಮ ಸ್ವಪ್ನದಲ್ಲಿ ಒಬ್ಬ ಮೃತ ವ್ಯಕ್ತಿ ಬರುತ್ತಾನೆ, ಜೀವಂತ ವ್ಯಕ್ತಿ ಬರುತ್ತಾನೆ, ಇನ್ಯಾವುದೋ ಜನ್ಮದಲ್ಲಿರ್ತಕ್ಕಂಥ ಯಾವುದೋ ವ್ಯಕ್ತಿಗಳು ಬರುತ್ತಾರೆ. ಅದರಂತೆ ನಾವು ಇನ್ನೊಬ್ಬರ ಸ್ವಪ್ನದಲ್ಲಿ ಇನ್ನೊಬ್ಬರು ಹೋಗಿರುತ್ತೇವೆ ಮತ್ತು ನಾವು ಹೇಳುತ್ತೇವೆ ಹೊರತು ಅದಕ್ಕೆ ಏನು ಅರ್ಥವಿದೆ? ನಾವು ನಡ್ಕೊಂಡು ಹೋದ್ವಾ, ಓಡಿ ಹೋದವ, ಮಲಗಿಕೊಂಡು ಹೋದವ, ಕಾಂಟ್ಯಾಕ್ಟ್ ಮಾಡಿಕೊಂಡು ಹೋದವ, ಯಾರಿಗೂ ಏನು ತಿಳಿದಿಲ್ಲ. ಹಾಗಾದರೆ ಹೋದದ್ದಾದರೆ ಹೇಗೆ? ನಿಮ್ಮ ಮಕ್ಕಳಲ್ಲಿ ತಂದೆ ತಾಯಿಗಳ ಹೇಗೆ ಬಂದರು? ಗತಿಸಿದ ತಂದೆ ತಾಯಿಗಳು ಹೇಗೆ ಬಂದರು? ಗತಿಸಿ 100 ವರ್ಷಗಳಾದ ಮೇಲೂ 16 ವರ್ಷಗಳಾದ ಮೇಲೂ ಅದೇ ಶರೀರದ ಹೇಗೆ ಬಂದರು? ಇದು ಯಾವುದನ್ನು ಸಹ ಜೀವನ ಯೋಗ್ಯತೆಯಲ್ಲಿ ತಿಳಿಯತಕ್ಕಂಥದ್ದು ಸಾಧ್ಯವೇ ಇಲ್ಲ. ರಾಘವೇಂದ್ರ ಸ್ವಾಮಿಗಳು 350 ವರ್ಷಗಳಾದ ಮೇಲೆಯೂ ಸಹ ಅನೇಕ ಭಿನ್ನ ರೂಪಗಳಲ್ಲಿ ಭಕ್ತರು ಕಾಣಿಸಿಕೊಳ್ಳುತ್ತಾರೆ. ಹೇಗೆ ಕಾಣಿಸಿಕೊಳ್ಳುತ್ತಾರೆ? ರಾಘವೇಂದ್ರ ಸ್ವಾಮಿಗಳು ಸ್ವಾಂಶರು ಅಂತ ನಾವು ಶಾಸ್ತ್ರೀಯ ತಿಳಿಯುವುದರಿಂದ ಅವರಿಗೆ ಸಾಧ್ಯತೆ ಅಂತ ನಾವು ಹೇಳಿದರು.
ನಿರಂಶರಾದ ಜೀವರನ್ನು ತೋರಿಸುವಾಗ ಆ ವಿಶೇಷವಾಕಾರವಾಗಿ ಅವರು ಸಾಂಶತೆ ಇಲ್ಲಿ ಹೇಗೆ ಬಂತು? ರಾಘವೇಂದ್ರ ಸ್ವಾಮಿಗಳಾಗಲಿ ಯಾರೇ ಯೋಗಿ ವರೇರ್ಯಗಳಲ್ಲಿ ಒಬ್ಬರ ಸ್ವಪ್ನಕ್ಕೆ ಮಾತಾಡುವುದು ಹೇಗೆ ಮಾತಾಡುತ್ತಾರೆ? ಇವರು ಮಾತಾಡಿದವರಿಗೆ ತಿಳಿಯುತ್ತೇನು? ಏನು ತಿಳಿಯಬಲ್ಲ. ಹಾಗಾದರೆ ಎಲ್ಲವೂ ಕೃತಕವೇನು? ಕೃತಕವಲ್ಲ, ನೈಜವಾದದ್ದು. ಹಾಗಾದರೆ ನೈಜವಾದದ್ದು ಅಂತ ಹೇಗೆ ಹೇಳ್ತೀರಾ? ಅದೆಲ್ಲವನ್ನು ಬ್ರಹ್ಮಸೂತ್ರ ಭಾಷೆಯಲ್ಲಿ ಶ್ರೀಮದಾನಂದ ತೀರ್ಥರು ಸ್ಪಷ್ಟವಾಗಿ ವಿವರಿಸಿದ್ದಾರೆ. ವೇದವ್ಯಾಸದೇವರು ಇದು ಮಾಯಾ ಮಾತ್ರವಲ್ಲ, ಇದು ಭಗವಂತ ಅವ್ಯಕ್ತ ಸೃಷ್ಟಿ. ಅವನ ಸೃಷ್ಟಿ ಮಾತ್ರದಿಂದ ಅವನ ಅದ್ಭುತವಾದ ಶಕ್ತಿ ತಾತ್ಪರ್ಯದಿಂದ ಕಲ್ಪಿಸಿದವ, ಕಾಣಿಸಿದವ. ಎಲ್ಲರ ಸ್ವಪ್ನ ನಿತ್ಯ, ಎಲ್ಲರ ಸ್ವಪ್ನ ಸತ್ಯ. ನಿತ್ಯ ಹೇಗೆ ಅಂದರೆ ಒಂದು ಕಾಲದಿಂದ ನೋಡಿದ್ದೀವಿ ಅನ್ನೋದು ಅದು ಸತ್ಯವಾಗಿ ಉಳಿತಿ ಎಲ್ಲ ಕಾಲಕ್ಕೂ ಉಳಿಯುತ್ತದೆ. ಸತ್ಯವಾಗಿರೋದ್ರಿಂದ ಅದು ನಿತ್ಯವಾಗಿದೆ. ನಾವು ಕಾಲ್ಪನಿಕವಾಗಿದ್ದರೆ, ಕೃತಕವಾಗಿದ್ದರೆ ಅದು ತಕ್ಷಣ ನಮಗೆ ಅದಕ್ಕೆ ಬಾಧ ಬಂದು ಆ ಸಂಶಯ ನಿವಾರಣೆ ಆಗಬಹುದಾಗಿತ್ತು. ಆದರೆ ಯಾವ ಜೀವರಿಗೂ ತಾವು ಕಂಡ ಸ್ವಪ್ನ ಕಂಡಿಲ್ಲ ಎಂಬತಕ್ಕಂಥ ಬಾಧ ಬಂದಿಲ್ಲ. ಸ್ವಪ್ನ ಕಂಡುತ್ತಾನೆ ಇದ್ದಾರೆ. ಪ್ರತಿನಿತ್ಯವೂ ಸ್ವಪ್ನ ಬರುತ್ತದೆ. ಆದರೂ ಎಷ್ಟೋ ಸ್ವಪ್ನಗಳು ಅಳಿಸಿ ಹೋಗುತ್ತಿದೆ. ಇದಕ್ಕೆಲ್ಲ ಏನು ಕಾರಣ? ಇದನ್ನು ಭಗವಂತನ ಅತ್ಯದ್ಭುತ ಶಕ್ತಿನೇ ಕಾರಣ. ಸ್ವಪ್ನವನ್ನು ನಿಲ್ಲಿಸುವರಾರು? ಭಕ್ತಿ ಪ್ರಯೋಜಕ ಸ್ವಪ್ನ ತಿರೋಧಾನ ನಿಯಾಮಕತ್ವ ಮಹಿಮ್ನಾ ನಮಃ ಎಂದು ಯಾರು ಸೃಷ್ಟಿ ಮಾಡಿದರೋ ಅವನೇ ನಿಲ್ಲಿಸಬೇಕು. ಜಾಗೃತ ಅವಸ್ಥೆ ಯಾರಿಂದ? ಭಕ್ತಿ ಪ್ರಯೋಜಕ ಜಾಗೃತ ಪ್ರವರ್ತಕತ್ವ ಮಹಿಮ್ನಾ ನಮಃ. ಗಾಢ ನಿದ್ರೆ ಯಾರಿಂದ? ಭಕ್ತಿ ಪ್ರಯೋಜಕ ಸುಪ್ತ ಪ್ರಾಪ್ತವ್ಯ ಮಹಿಮ್ನಾ ನಮಃ. ಸುಪ್ತ ಪ್ರಬೋಧಕನಾರು? ಭಕ್ತಿ ಪ್ರಯೋಜಕ ಸುಪ್ತ ಪ್ರಬೋಧಕತ್ವ ಮಹಿಮ್ನಾ ನಮಃ. ನಮ್ಮ ಬಂಧು ಯಾರು? ಭಕ್ತಿ ಪ್ರಯೋಜಕ ಸರ್ವಜೀವ ಸಂಬಂಧಿ ಸಾರ್ವಕಾಲಿಕ ಸರ್ವಾವಸ್ಥ ನಿಯಾಮಕತ್ವ ಮಹಿಮ್ನಾ ನಮಃ. ಹೀಗೆ ವಾದಿರಾಜ ತೀರ್ಥರು ಪ್ರಶ್ನೆ ಹಾಕಿ ಉತ್ತರವನ್ನು ಕೊಟ್ಟು ತಿಳಿಸಿದ್ದಾರೆ. ಏನು ಉತ್ತರವನ್ನು ಕೊಟ್ಟರೂ ಯಾವ ಜೀವರಿಗೂ ಶತಾಂಶವಾಗಿ ತಿಳಿಯಲು ಸಾಧ್ಯವಿಲ್ಲ. ಏಕೆಂದರೆ ಭಗವಂತನ ಅತ್ಯದ್ಭುತ ಶಕ್ತಿ. ಇದನ್ನು ಯಾವ ಶಬ್ದದಿಂದ ಹೇಳಿದರೂ ನಾವು ಅನುಭವಿಸುತ್ತಿದ್ದರು. ಸ್ವಪ್ನವು ಈ ಪದಾರ್ಥದಿಂದ ಆಯಿತು ಅಂತ ಹೇಳತಕ್ಕಂಥ ವ್ಯಕ್ತಿ ಇದುವರೆಗೂ ಹುಟ್ಟಿಲ್ಲ. ಯಾಕೆ ಅಂದರೆ ಯಾವ ಜೀವರಿಗೂ ಅದು ಪದಾರ್ಥ ಯಾವುದು ಎಂಬತಕ್ಕಂಥದ್ದು ಜ್ಞಾನ ಅವರಿಗೆ ಗೊತ್ತಾಗುವುದಿಲ್ಲ. ಹೀಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಅದು ಮಿಥ್ಯೆ ಅಲ್ಲ, ಅಸತ್ಯ ಅಲ್ಲ, ಸತ್ಯಭೂತವಾದದ್ದು. ಆದ್ದರಿಂದ ಶ್ರೀಮದಾನಂದ ತೀರ್ಥರು ವಿಶೇಷಾಕಾರವಾಗಿ ಇದನ್ನು ವ್ಯಾಖ್ಯಾನ ಮಾಡುವಾಗ ನಮಗೆ ಬಹಳ ಉಪಕಾರ ಮಾಡಿದ್ದಾರೆ. ಸ್ವಪ್ನ ಪದಾರ್ಥ ಎಂಬುದು ಸ್ವಪ್ನಾವಸ್ಥೆಯಲ್ಲಿ ಮಾತ್ರ ಸತ್ಯ, ಅದನ್ನು ಹೊರಗಡೆ ಮಿಥ್ಯ ಎಂದು ತಿಳಿಯಿರಿ. ನಾವು ಒಂದು ವಾಹನವನ್ನು ನೋಡಿದ್ದೀವಿ, ಒಂದು ವ್ಯಕ್ತಿಯನ್ನು ನೋಡಿದ್ದೀವಿ, ಒಂದು ಬೆಟ್ಟವನ್ನು ನೋಡಿದ್ದೀವಿ. ಆ ಬೆಟ್ಟ ಸ್ವಪ್ನ ಪದಾರ್ಥದಲ್ಲಿ ಸತ್ಯವೇ ಹೊರತು ಬಾಹ್ಯದಲ್ಲಿ ಯಥಾರ್ಥವಲ್ಲ. ಈ ಒಂದು ಉದಾಹರಣೆ ಕೊಡೋಕ್ಕಾಸ್ತ್ರವಾಗಿಯೂ ನಮಗೆ ಬೇರೆ ಯಾವ ಒಂದು ಪ್ರಸಂಗವನ್ನು ಹೇಳೋಕ್ಕೆ ಸಾಧ್ಯವಿಲ್ಲ. ಸ್ವಪ್ನವನ್ನೇ ಹೇಳಬೇಕು. ಒಂದು ಪದಾರ್ಥವನ್ನು ನೋಡಿದ್ದೀವಿ, ಅದು ಅಲ್ಲಿ ಯಥಾರ್ಥ, ಇಲ್ಲಿ ಐತಾರ್ಥ ಅಂತ ಒಂದೇ ಒಂದು ಪದಾರ್ಥ ಇಡೀ ಬ್ರಹ್ಮಾಂಡದಲ್ಲಿ ತೋರಿಸಲಾರೆವು. ಶಶಿ ವಿಷಾಣ ಎಂಬತಕ್ಕಂಥದ್ದು ಮಿಥ್ಯಾ ಪದಾರ್ಥ ಎಂಬುದು ಎಲ್ರಿಗೂ ಗೊತ್ತು. ಅದು ಅತ್ಯಂತ ಅಸತ್ತು. ಆದರೆ ಸ್ವಪ್ನ ಎಂಬುದು ಸತ್ಯ ಆಗಿರೋದ್ರಿಂದ ಸತ್ಯ ಪದಾರ್ಥವನ್ನು ಸ್ವಪ್ನದಲ್ಲಿ ಮಾತ್ರ ಯಥಾರ್ಥ, ಬಾಹ್ಯದಲ್ಲಿ ಅಯಥಾರ್ಥ ಎಂಬುದಕ್ಕೆ ಉದಾಹರಣೆ ಯಾವುದನ್ನು ತಿಳಿಸಬಹುದು? ಯಾವುದನ್ನು ತಿಳಿಸೋಕ್ಕೆ ಸಾಧ್ಯವಿಲ್ಲ. ಇದೆಲ್ಲ ಗುಣವನ್ನು ನಾವು ತಿಳಿತಾ ಹೋದಾಗ ಭಗವಂತನ ವಿಲಕ್ಷಣವಾದ ಗುಣ ಸ್ವಪ್ನವನ್ನು ಕಾಣಿಸುವ
ಭಗವಂತನ ಯಾರು ಅಂತ ತಿಳಿಸ್ಕೊಡೋದಕ್ಕೆ ಮೂಲಭೂತವಾಗಿ ಭಕ್ತಿಪಾದದಲ್ಲಿ ಶ್ರೀಮದಾನ ತೀರ್ಥರಾಗಲಿ ಶ್ರೀ ವೇದವ್ಯಾಸ ದೇವರು ಭಗವಂತನ ತಿಳಿಯೋಕ್ಕೆ ಸ್ವಪ್ನವೇ ಮುಖ್ಯ ಅಂತ ತಿಳಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಸ್ವಪ್ನವನ್ನು ನಾವು ಪ್ರತ್ಯೇಕವಾಗಿ ಎಂದು ಮಾತಾಡಿದೆವು. ನಾಸ್ತಿಕ ಆಸ್ತಿಕರನ್ನು ಎರಡು ರೀತಿಯಾಗಿ ನಾವು ಹೇಗೆ ತಿಳಿಯಬಹುದು? ಸ್ವಪ್ನದ ಬಗ್ಗೆ ಮಾತಾಡಿದಾಗ ಯಾವ ನಾಸ್ತಿಕನೂ ಆಸ್ತಿಕನಾಗಬೇಕಾಗುತ್ತದೆ. ಅವನು ವಂಚನೆ ರೂಪದಲ್ಲಿ ನಾನು ಸ್ವಪ್ನವನ್ನು ಕಂಡಿಲ್ಲ, ಸ್ವಪ್ನ ಹೀಗೆ ಅಂತ ಹೇಳಿದರೆ ಅವನು ವಂಚಕತನ ನಮಗೆ ಬಯಲಾಗುತ್ತದೆ ಹೊರತು ವಸ್ತುಸ್ಥಿತಿ ಅವನು ಹೇಳುತ್ತಿಲ್ಲ ಅಂದರೆ ನಮಗೆ ತಿಳಿದು ಬಂದುಬಿಡುತ್ತೆ. ಆದ್ದರಿಂದ ಭಗವಂತ ಅವ್ಯಯನಾಗಿದ್ದಾನೆ ಮತ್ತು ಯಾರ ಕಣ್ಣಿಗೂ ಕಾಣದಂತೆ ಎಲ್ಲ ಕೆಲಸವನ್ನು ಮಾಡಿಸುತ್ತಾನೆ ಅನ್ನೋದಕ್ಕೆ ಉದಾಹರಣೆ ಏನ್ರಿ ಅಂದರೆ ಸ್ವಪ್ನ ಪದಾರ್ಥ. ನಮ್ಮ ಉಸಿರಾಟಕ್ಕೆ ಭಗವಂತನಿಂದಲೇ ಆಗುತ್ತದೆ ಅಂತ ಹೇಳಿದಾಗ ಇಲ್ಲವಲ್ಲ, ನಮ್ಮ ಉಸಿರಾಟ ನಾವೇ ಆಡುತ್ತಿದ್ದೀವಲ್ಲ ಅಂತ ನಾವು ಹೇಳಬಹುದು. ಆದರೆ ಇದೆಲ್ಲದಕ್ಕೂ ಸಹ ಆರೋಪವಾಗಿದ್ದು, ಆದರೆ ಭಗವಂತ ಸ್ವಪ್ನವನ್ನು ತೋರಿಸುತ್ತಾ ಇದ್ದಾನೆ. ಸ್ವಪ್ನವನ್ನು ಹುಟ್ಟಿಸಿದವನ, ಸ್ವಪ್ನವನ್ನು ಬೆಳೆಸಿದವನವನು, ಸ್ವಪ್ನವನ್ನು ನಿಲ್ಲಿಸಿದವನವನು ಎಂದು ಹೇಳಿದಾಗ ಈ ಗುಣ ಭಗವಂತನ ಗುಣ ಮಾತ್ರ. ಇದನ್ನು ನಾವು ತಿಳಿದಾಗ ಜೀವರು ಹುಟ್ಟಿದ ಮೊದಲನೇ ದಿನ ಬಿಡತಕ್ಕಂಥ ಸ್ವಪ್ನ ಮತ್ತು ಆ ಜೀವ ಸಾಯುವ ಕಾಲದಲ್ಲಿ ಬಿಡತಕ್ಕಂಥ ಸ್ವಪ್ನವನ್ನು ಚಿಂತಿಸುವರಾರು. ಒಂದು ಮಗು ನಗತ್ತೆ, ಆಡುತ್ತೆ. ಆಗ ಹಿರಿಯರು ಹೇಳುತ್ತಾರೆ, ಯಾವುದೋ ಸ್ವಪ್ನ ಕಂಡಿದೆ, ದುಸ್ವಪ್ನ ಕಂಡಿದೆ, ಆದ್ದರಿಂದ ಆಡುತ್ತಿದೆ, ಒಳ್ಳೆಯ ಸ್ವಪ್ನ ಕಂಡಿದೆ, ಆದ್ದರಿಂದ ನಗುತ್ತಿದೆ ಎಂದು ಹೇಳುತ್ತಾರೆ. ಈ ಮಾತಿಗೆ ಏನು ಬೆಲೆ ಇದೆ? ಯಾಕೆ ಹೇಳಿದರು? ಇದು ವಸ್ತುಸ್ಥಿತಿ. ದೇವತಾ ಗುಹ್ಯವಾದ್ದರಿಂದ ದೇವತೆಗಳು ತಿಳಿಸಿಕೊಟ್ಟಿದ್ದಾರೆ. ಅದರಂತೆ ಇನ್ನೂ ಅತ್ಯಂತ ಗುಹ್ಯವಾದದ್ದು ಮತ್ತೊಂದು ವಿಷಯ ಏನೆಂದರೆ, ಎಲ್ಲ ಜೀವರು ಸಾಯುವ ಕಾಲದಲ್ಲಿ ಕಾಣತಕ್ಕಂಥ ದೃಶ್ಯ, ಅದು ಸಹ ನಾವು ಸ್ವಪ್ನ ಎಂದು ತಿಳಿಯಬಹುದು. ಎಂತಹ ಕಠಿಣತಮ ರೋಗ ಬಿದ್ದರೂ, ದೇಹ ಆಲಸ್ಯವಿದ್ದರೂ ಪ್ರತಿದಿನ ಮನುಷ್ಯ ನಿದ್ರಿಸುತ್ತಾನೆ. ನಿದ್ರಿಸಿದಾಗ ಸ್ವಪ್ನಾವಸ್ಥೆ ಖಂಡಿತವಾಗಿಯೂ ಭಗವಂತ ಬಿಡಿಸುತ್ತಾನೆ. ಹಾಗೆ ಸಾಯುವ ದಿನದಲ್ಲಿ ಸತ್ತ ಕ್ಷಣದಲ್ಲಿ ಅಕಸ್ಮಾತ್ ಅವನ ನಿದ್ರಾವಸ್ಥೆಯಲ್ಲಿ ಇದ್ದಾಗ ಹೇಗೆ ಜೀವ ಚೇತನ ಜಡದಿಂದ ಬೇರ್ಪಡುತ್ತದೆ ಅಂತ ನಾವು ಚಿಂತಿಸಿದರೆ, ಎಂದಿನವರೆಗೂ ಜಡದ ಸಂಪರ್ಕವಿರುತ್ತೋ ಆಗ ಈ ದೇಹಕ್ಕೆ ಸಂಬಂಧಪಟ್ಟ ವೇದನೆಗಳು ಆ ಜೀವ ಪಡೆಯುತ್ತಾನೆ. ಆದರೂ ಸೂಕ್ಷ್ಮ ರೂಪವಾಗಿ ಈ ಶರೀರ ಬಿಟ್ಟರೂ ಪಂಚಭೌತಿಕ ಶರೀರ ಎಂಬತಕ್ಕಂಥದ್ದು ಜೀವನಿಗೆ ಲಿಂಗ ಶರೀರದಿಂದಲೇ ಕ್ಲುಪ್ತವಾಗಿದೆ. ಅಂದರೆ ಏನರ್ಥ? ನಾವು ನೋಡತಕ್ಕಂಥ ಕಣ್ಣಿನ ಗೋಳಕ, ಇಂದ್ರಿಯಗಳು ಅಂದರೆ ಇಂದ್ರಿಯಾದಿ ದೇವತೆಗಳು ಲಿಂಗ ಶರೀರದಲ್ಲಿ ವ್ಯಾಪ್ತರಾಗಿರುವುದರಿಂದ ನಾವು ನೋಡತಕ್ಕಂಥ ಹೊರಗಿನ ಶರೀರದ ಗೋಳಕದಲ್ಲಿ ಒಳಗಿನ ಇಂದ್ರಿಯ ಸಹಾಯದಿಂದ ನಾವು ಕಾಣುತ್ತಿದ್ದೇವೆ. ಆದ್ದರಿಂದ ಇದು ಗೋಳಕ ಮಾತ್ರ. ಇಂದ್ರಿಯ ಅಂತ ಹೆಸರು ನಾವು ಹೇಳುತ್ತೇವೆ. ಈ ಇಂದ್ರಿಯಗಳಿರ್ತಕ್ಕಂಥದ್ದು ಲಿಂಗ ಶರೀರದ ಮೇಲೆ ಇಂದ್ರಿಯಗಳು, ದೇವತೆಗಳು ವ್ಯಾಪಾರ. ಇದನ್ನು ನಾವು ತಿಳಿದಾಗ ಒಬ್ಬ ವ್ಯಕ್ತಿ ಮೃತನಾದ ಅಂದರೆ ಅವನಿಗೆ ಗೋಳಕಗಳು ನಾಶವಾಗತ್ತೆ ಹೊರತು ಇಂದ್ರಿಯಗಳು ನಾಶವಾಗುವುದಿಲ್ಲ. ಅಂದರೆ ಏನರ್ಥ? ಪಂಚಭೌತಿಕ ಲಿಂಗ ಶರೀರ, ಪಂಚಭೂತಗಳಿಂದ ಆದಂಥ ಲಿಂಗ ಶರೀರದಲ್ಲಿ ಕ್ಲುಪ್ತವಾಗಿ ಇದ್ದೇ ಇರುತ್ತದೆ. ಇದನ್ನು ಪೋಣಿಸಿದವರು ಯಾರು? ಲಕ್ಷ್ಮೀದೇವಿ ವ್ಯಾಪ್ತವಾಗಿ ಆ ಎಲ್ಲ ಲಿಂಗ ಶರೀರದ ಮೇಲೆ ಈ ಕಾರ್ಯವನ್ನು ನೇಮಿಸಿದ್ದಾಳೆ. ಸೂರ್ಯ ಕಣ್ಣಿಗೆ ನೋಡಿಕೊಳ್ಳಲಿ ಅಂತ ಲಿಂಗ ಶರೀರ ಮೂಲಕ ತೋರಿಸಿದ್ದಾಳೆ. ಅದು ಜೀವರಿಗೆ ಅರಿವಾಗುವುದು ಈ ಗೋಳಕಗಳ ಮೂಲಕ.
ಹಾಗಾದರೆ ಕೇವಲ ಲಿಂಗ ಶರೀರದಿಂದ ನೋಡಬಹುದಾ ಅಂದರೆ ಸಾಧ್ಯವಿಲ್ಲ. ಆದರೆ ಸೂಕ್ಷ್ಮ ಶರೀರ ಅಂತ ನಾವು ಏನು ಹೇಳ್ತೇವೆ, ಆ ಸೂಕ್ಷ್ಮ ಶರೀರ ಅಂದರೆ ಲಿಂಗ ಶರೀರ ಎಂದ ಹೆಸರು, ಸ್ವರೂಪ ಶರೀರವಲ್ಲ. ಮನಸ್ಸು ಎಂಬತಕ್ಕಂಥದ್ದು ಅತಿ ಸೂಕ್ಷ್ಮವಾದ್ದರಿಂದ ಲಿಂಗ ಶರೀರಕ್ಕೂ ಸಂಬಂಧಪಟ್ಟಿದೆ ಎಂದಾಗುತ್ತದೆ. ಗರುಡ ಪುರಾಣದಲ್ಲಿ ತಿಳಿಸಿದಂತೆ ಪ್ರೇತ ಶರೀರಕ್ಕೆ ಬರತಕ್ಕಂಥ ಸೂಕ್ಷ್ಮ ಶರೀರ ಮತ್ತು ವೇದನ ಶರೀರ ಮತ್ತು ಯಾತನ ಶರೀರ ಎಂಬುದಾಗಿ ನಾವು ಕೇಳುತ್ತೇವೆ. ಇದೆಲ್ಲವೂ ಸಹ ಜಡದ ಶರೀರದ ಭಿನ್ನವಾದ ಅತ್ಯಂತ ಸೂಕ್ಷ್ಮ ಶರೀರಗಳೇ ಆಗಿದೆ. ಮತ್ತು ಇದೆಲ್ಲವೂ ಲಿಂಗ ಶರೀರದ ಮೇಲೆ ಇರತಕ್ಕಂಥ ಸೂಕ್ಷ್ಮ ಶರೀರವೆಂದು ತಿಳಿಯಬೇಕು. ಆಗ ಆ ಶರೀರಕ್ಕೆ ಬರಬಹುದಾಗಿರತಕ್ಕಂಥ ನಿದ್ರಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆಯನ್ನು ನಾವು ಅವಶ್ಯವಾಗಿ ತಿಳಿದುಕೊಳ್ಳಲೇಬೇಕು. ಇದಕ್ಕೆ ಮತ್ತೊಂದು ಉದಾಹರಣೆ ಅಂದರೆ ಮೂರ್ಛೆಯಾಗಿದ್ದಾಗ ಬರತಕ್ಕಂಥ ಅರ್ಧಾವಸ್ಥೆ ಆಗಲಿ ಅಥವಾ ಕೋಮಾ ಸ್ಟೇಜ್ ಆಗಲಿ, ಇದೆಲ್ಲವೂ ಸಹ ಯಾತನ ಶರೀರದ ಪ್ರಕಾರವಾಗಿದೆ ಎಂದು. ಆದ್ದರಿಂದ ಮಾನಸಿಕ ವಾಸನೆ ಎಂಬತಕ್ಕಂಥದ್ದು ಸಹ ಒಂದು ಸ್ವಪ್ನಕ್ಕೆ ಬೇಸಿಕ್ ಮೆಟೀರಿಯಲ್ ಆಗಿರ್ತಕ್ಕಂಥದ್ದಾಗಿದೆ. ಅದು ಲಿಂಗ ಶರೀರದಿಂದ ಉತ್ಪನ್ನವಾಗಿದೆ. ಅದು ವ್ಯಕ್ತವಾಗುವುದು ಬಾಹ್ಯ ಶರೀರ ಬಂದಾಗ. ಲಿಂಗ ಶರೀರದಲ್ಲಿದ್ದಾಗ ಸೂಕ್ಷ್ಮ ರೂಪದಲ್ಲಿರುತ್ತದೆ ಅಂತ ತಿಳಿಯಬೇಕು. ಆದ್ದರಿಂದ ಒಬ್ಬ ವ್ಯಕ್ತಿ ಮೃತನಾದಾಗ, ಅಂದರೆ ಮೃತನಾಗುವ ಸಂದರ್ಭದಲ್ಲಿ ಬಾಹ್ಯ ಶರೀರದಿಂದ ವಿಚ್ಛೇದನವನ್ನು ಪಡೆದುಕೊಂಡಾಗ ಅವನಿಗೆ ಸೂಕ್ಷ್ಮ ಇಂದ್ರಿಯಗಳು ಅವನೊಡನೆ ಇರುವುದರಿಂದ ಆ ಸೂಕ್ಷ್ಮ ಇಂದ್ರಿಯ ಜೊತೆಯಲ್ಲಿ ಅಭಿಮಾನ ಎಂಬತಕ್ಕಂಥದ್ದು ಇರಲಿಕ್ಕೆ ಸಾಧ್ಯವಿದೆ. ಅಭಿಮಾನ ಇರುವುದರಿಂದ ಅಭಿಮಾನದಿಂದ ಸುಖ ದುಃಖಗಳು ಸಹ ಅದಕ್ಕೆ ಕಾರಣೀಭೂತವಾಗಿ ಜೊತೆಯಲ್ಲಿ ಇದ್ದೇ ಇರುತ್ತದೆ. ಇದನ್ನು ಸೂಕ್ಷ್ಮವಾಗಿ ತಿಳಿದಾಗ ಬಾಹ್ಯ ಪದಾರ್ಥವಿಲ್ಲ, ಕೇವಲ ಪ್ರಕೃತಿಯಲ್ಲಿರತಕ್ಕಂಥ ಗಾಳಿ, ನೀರು ಮತ್ತು ವಾಸನೆ. ಇದರಿಂದ ಮನಸ್ಸಿನ ದೇವತೆಯಾದ ರುದ್ರದೇವರು ಲಿಂಗ ಶರೀರದಲ್ಲಿ ತಮ್ಮ ಮನಸ್ಸಿನ ಪ್ರಭಾವದಿಂದ ಸ್ವಪ್ನವನ್ನು ಕಾಣಲು ಸಾಧ್ಯವಾಗುತ್ತದೆ. ರುದ್ರದೇವರನ್ನು ಪ್ರೇತ್ಯಗಣಗಳಿಂದ ಸೇವಿತನಾಗಿದ್ದಾನೆ ಎಂಬುದು ನಾವು ಆರಾಧನೆ ಮಾಡುವ ಕ್ರಮದಲ್ಲಿ ಸೇರಿದೆ. ಪ್ರೇತ್ಯಗಣಗಳ ಕರ್ತವ್ಯ ಏನು ಅಂತ ನಾವು ಚಿಂತಿಸಿದಾಗ, ಪ್ರೇತ್ಯಾವಸ್ಥೆಯಲ್ಲಿರತಕ್ಕಂಥ ಜೀವನ ಮೇಲೆ ನಡೆಯತಕ್ಕಂಥ ಕಾರ್ಯಕ್ರಮ ಎಂದು ಸಹ ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಆಗಲೂ ಸಹ ಸೂಕ್ಷ್ಮ ಶರೀರದಿಂದ ಕಾಡುವ ಸ್ವಪ್ನ ಎಂಬತಕ್ಕಂಥದ್ದು ಮೃತ ಶರೀರನಾದಾಗ ಸ್ವಪ್ನವಲ್ಲಿದ್ದಾಗ ಆ ಸ್ವಪ್ನ ಎಂಬುದು ಕ್ಷಣ ಕಾಲದಲ್ಲಿ ಸೂಕ್ಷ್ಮ ಶರೀರದಲ್ಲೇ ಅದು ಕಂಟಿನ್ಯೂ ಆಗುತ್ತೆ, ಅದೇ ಹೊರಗೆ ಹೋಗುತ್ತದೆ. ನಾವು ಸ್ವಪ್ನದಲ್ಲಿ ಒಂದು ವಿಶೇಷವಾದ ಚಿಂತನೆಯನ್ನು ಮಾಡಬೇಕೆಂದರೆ, 1 ಗಂಟೆಯ ವ್ಯವಹಾರದಲ್ಲಿ ನಾವು ಏನು ನೋಡುತ್ತೇವೆ ಅದನ್ನು 1 ಕ್ಷಣದಲ್ಲಿ ಸ್ವಪ್ನದಲ್ಲಿ ಕಾಣಲು ಸಾಧ್ಯವಾಗುತ್ತದೆ. 1 ವರ್ಷದ ಚರಿತ್ರೆಯನ್ನು ನಾವು ಒಂದೇ ಕ್ಷಣದಲ್ಲಿ ನೋಡಲು ಸಾಧ್ಯವಾಗುತ್ತದೆ. 100 ವರ್ಷ ನಾವು ಬದುಕಿದ್ದೆವು ಅಂದರೆ ನಮ್ಮ ಇಡೀ 100 ವರ್ಷದ ಬಾಳನ್ನು ನೋಡುವುದಕ್ಕೆ ಸ್ವಪ್ನದಲ್ಲಿ ಕೇವಲ 1 ಕ್ಷಣ ಸಾಕು. ಇದನ್ನು ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ಈ ಜನ್ಮದಲ್ಲಿ ಮಾಡಿದ ಸಾಧನೆ ಏನು ಎಂಬತಕ್ಕಂತಾಗಿ ಮಾನಸಿಕವಾಗಿ ಚಿಂತಿಸಿದಾಗ ಭಗವಂತ ಕಣ್ಣು ಮುಂದೆ ತೋರಿಸಿಬಿಡುತ್ತಾನೆ. ನಾವು ಸ್ವಪ್ನದಲ್ಲಿ ಹೇಗೆ ಕಾಣುತ್ತೇವೆಯೋ ಹಾಗೆ ಇಡೀ 100 ವರ್ಷದ ಬದುಕನ್ನು ಸಮಗ್ರವಾಗಿ ಭಗವಂತ ತೋರಿಸಿಬಿಡುತ್ತಾರೆ. ಇದು ಸ್ವಪ್ನದಂತೆ ಅರ್ಥ. ಮಾನಸಿಕ ವಾಸನೆ ಏನು ನಡೆದಿದೆ ಅದು ಸಂಸ್ಕಾರ ರೂಪದಲ್ಲಿರುತ್ತೆ.
ಅದನ್ನು ಭಗವಂತ ತೋರಿಸಿಕೊಡುತ್ತಾನೆ. ಇದಕ್ಕೆ ಉದಾಹರಣೆಗೆ ಏನಪ್ಪ ಅಂದರೆ, ಭಗವದ್ಗೀತೆ ರಣರಂಗದಲ್ಲಿ ಅರ್ಜುನನಿಗೆ ಹೇಳಿದಾಗ ಕೇವಲ ಒಂದೆರಡು ಮುಹೂರ್ತದಲ್ಲಿ 18 ಅಧ್ಯಾಯದ ಸಾರಾಂಶವನ್ನು ಹೇಳಿದ್ದಾನೆ. ಈ ಮಧ್ಯದಲ್ಲಿ ವಿಶ್ವರೂಪ ದರ್ಶನವನ್ನು ಮಾಡಿಸಿದ್ದಾನೆ. ವಿಶ್ವರೂಪ ದರ್ಶನವಾಗಿದ್ದು ಕೇವಲ ಒಂದು ಕ್ಷಣದಲ್ಲಿ ಮಾತ್ರ. ಅದನ್ನು ವಿಸ್ತಾರವಾಗಿ ಹೇಳುವಾಗ ನಾವು ತಿಂಗಳಗಟ್ಟಲೆ ನಾವು ಹೇಳಬೇಕಾಗುತ್ತದೆ. ಅಂದರೆ ಒಂದು ಕ್ಷಣದ ಸ್ವಪ್ನ ಕತೆ 100 ವರ್ಷ ಆಗಬಹುದು, 1000 ವರ್ಷ ಆಗಿರಬಹುದು, ಇಡೀ ಜೀವಮಾನವಾಗಿರಬಹುದು. ಇದನ್ನು ನಾವು ಯಾಕೆ ತಿಳಿಯಬೇಕು ಅಂದರೆ, ಸ್ವಪ್ನದ ಯೋಗ್ಯತೆಯನ್ನು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ. ನಮಗೆ ಆ ಪದಾರ್ಥ ಈ ಸಾಧನ ಮಾಡುತ್ತಿದ್ದಾಗ ಆ ಪದಾರ್ಥ ಬಳಕೆಯಾಗಿರುವುದಿಲ್ಲ, ಆದ್ದರಿಂದ ಅದರ ಯೋಗ್ಯತೆ ನಮ್ಗೆ ಗೊತ್ತಿರುವುದಿಲ್ಲ. ಆದರೆ ಭಗವಂತ ತೋರಿಸಿದ ಸ್ವಪ್ನದ ಮಹತ್ವ, ಅದರ ಅಚ್ಚುಕಟ್ಟು ನಾವು ನೋಡಿದಾಗ ಅದು 100 ವರ್ಷಗಳಿಗೆ ಒಂದು ಕ್ಷಣ ರೀತಿಯಲ್ಲಿ ಭಾಸವಾಗುತ್ತದೆ. ಒಂದು ಕ್ಷಣ, 100 ವರ್ಷ, 10 ವರ್ಷ, 1 ವರ್ಷ ಅಂತ ಹೇಗೆ ತಾನೇ ತಿಳಿಯಬಹುದು? ಇದೇ ಭಗವಂತನ ಅತ್ಯದ್ಭುತ ಶಕ್ತಿ. ಮಾರ್ಕಂಡೇಯ ಋಷಿಗಳಿಗೆ ಭಗವಂತ ಇಡೀ ಪ್ರಳಯವನ್ನೇ ತೋರಿಸಿದನೆಂದು ಭಾಗವತದಲ್ಲಿ ಇದೆ. ಪ್ರಳಯದ ಭಾಗ ಸೃಷ್ಟಿಯ ಕಾಲಕ್ಕಿಂತ ಅಧಿಕವಾದ ಭಾಗ. ಅದನ್ನು ಮಾರ್ಕಂಡೇಯ ಋಷಿಯರಿಗೆ ಕೆಲವು ಕ್ಷಣಗಳಲ್ಲಿ ತೋರಿಸುವ ಬಗೆಯನ್ನು ನಾವು ತಿಳಿದುಕೊಳ್ಳಬಹುದು. ತಿಳಿದಿದ್ದು ವಾಸ್ತವ, ನಡೆದಿದ್ದು ವಾಸ್ತವ, ಅದು ಬಾಹ್ಯದಲ್ಲಿ ಅಲ್ಲ. ಇದನ್ನು ಸಹ ಸ್ವಪ್ನದ ಎಕ್ಸ್ಟೆನ್ಷನ್ ಅನ್ನೋ ರೀತಿ ನಾವು ತಿಳಿಯಬಹುದು. ಹೊರತು ಇದು ಸ್ವಪ್ನ ಅಂತ ನಾವು ಇಲ್ಲ. ಭಗವಂತನ ವಿಶೇಷ ಗುಣವನ್ನು ಮಾರ್ಕಂಡೇಯರಿಗೆ ತೋರಿಸಿದ್ದಾನೆ ಎಂಬುದನ್ನು ಮಾತ್ರ ನಾವು ಇಲ್ಲಿ ತಿಳಿಯಬಹುದಾಗಿದೆ. ಈ ಶಕ್ತಿ ಯಾವ ಜೀವರಿಗೂ ಇಲ್ಲ. ಅತ್ಯಂತ ವಿಲಕ್ಷಣವಾದ ಶಕ್ತಿ. ಯಾರಿಗೆ ನಿದ್ರಾವಸ್ಥೆ ಇದೆಯೋ ಅವರಿಗೆ ಸ್ವಪ್ನ ಬರುತ್ತದೆ. ಜೀವರು ಮೃತರಾದ ಕೂಡಲೇ ಕೆಲವು ಸಾವಿರಾರು ವರ್ಷಗಳ ಕಾಲ ನಿದ್ರಾವಸ್ಥೆಯಲ್ಲಿಟ್ಟಿರುತ್ತಾನೆ. ಉದಾಹರಣೆಗೆ ನಾವು ಭಗವದ್ಗೀತೆಯಲ್ಲಿ, ಮಹಾಭಾರತದಲ್ಲಿ ನಾವು ಕೇಳಿದಂತೆ ಕೃಷ್ಣನ ತಮ್ಮಂದಿರೆಲ್ಲ ಒಂದು ಬೆಟ್ಟದ ಗುಹೆಯಲ್ಲಿ ಮಲಗಿ ನಿದ್ರಿಸುತ್ತಿದ್ದರು. ಹಿರಣ್ಯಕಶಿಪನ ಕಾಲ ಕೃತಯುಗ, ಇವನು ಮಾಡಿದ್ದು ದ್ವಾಪರಯುಗ. ಅಂದರೆ 100 ಕೋಟ್ಯಾಂತರ ವರ್ಷಗಳ ಕಾಲ ಮಲಗಿದ್ದರು. ಹೇಗೆ ಮಲಗಿಗೂ ಸಾಧ್ಯ? ಮಲಗಿರುವಾಗ ಅವರಿಗೆ ಏನು ಸ್ವಪ್ನ ಬಿತ್ತು, ಏನು ಅನುಭವಿಸಿದ್ದರು, ಯಾರು ತಿಳಿಯಬಲ್ಲರು? ಹೀಗೆ ಪುರಾಣದಲ್ಲಿ 100 ಉದಾಹರಣೆಗಳಿದೆ, 1-2 ಉದಾಹರಣೆಗಳಲ್ಲ. ಆದ್ದರಿಂದಲೇ ಸ್ವಪ್ನವನ್ನು ಪ್ರತ್ಯೇಕವಾಗಿ ನಾವು ಚಿಂತಿಸುತ್ತಿರುವುದು. ಭಗವಂತ ಸ್ವಪ್ನವನ್ನು ದೇವತೆಗಳಿಗೂ ತೋರಿಸ್ತಾರೆ. ಹೇಗೆ ದೇವತೆಗಳ ನಿದ್ರೆಯಿಲ್ಲದೆ ಸ್ವಪ್ನ ಹೇಗೆ ಬಂತು ಅಂದರೆ, ಅವರ ಮನಸ್ಸು ಎಂಬತಕ್ಕಂಥದ್ದಿದೆ. ಮನಸ್ಸಲ್ಲಿ, ಅವರ ಹಿಂದಿನ ಮನಸ್ಸಿನಲ್ಲಿ ಆದಂತಹದ್ದನ್ನು ಮನುಷ್ಯರಾಗಿ ಅವರು ಅವತಾರ ಮಾಡಿದ್ದಾಗ ಸ್ವಪ್ನವನ್ನು ಕಾಣುತ್ತಾರೆ. ಆ ಸ್ವಪ್ನವನ್ನು ಮನಸ್ಸಿನಲ್ಲಿ ತೆರೆಯ ರೂಪದಲ್ಲಿ ಕಾಣಿಸುತ್ತಾರೆ. ಇದೆಲ್ಲವೂ ದೇವತಾ ರಹಸ್ಯವಾಗುತ್ತದೆ. ಅದರಂತೆ ಕುಂಭಕರ್ಣ 6 ತಿಂಗಳ ಕಾಲ ಮಲಗಿದ್ದ ಅಂದರೆ ಯಾರು ಮಲಗಲಿಕ್ಕೆ ಸಾಧ್ಯ ಉಂಟು? ನಾವು ಒಂದು ಉದಾಹರಣೆಯನ್ನು ಕುಂಭಕರ್ಣನ ವಿಷಯ ಕೇಳುತ್ತೇವೆ. ಅದರಂತೆ ಸತ್ತ ಮೇಲೆ ಎಲ್ಲ ಕುಂಭಕರ್ಣರೇ 6 ತಿಂಗಳಲ್ಲ, 60 ತಿಂಗಳಲ್ಲ, 6 ಕೋಟಿ ವರ್ಷ ಅದು ಮಲಗಿರ್ತಾರಲ್ಲ, ಹೇಗೆ ಸಾಧ್ಯ? ಆ ಮಲಗಿರುವಾಗ ಏನು ಅದಕ್ಕೆ ಆಹಾರವಿದೆ? ಅಲ್ಲಿಯೂ ಸ್ವಪ್ನವಿದೆ. ಅಲ್ಲಿಯೂ ಸ್ವಪ್ನವನ್ನು ತೋರಿಸ್ತಕ್ಕಂಥವನು ಭಗವಂತ ಮಾತ್ರ. ನಾವು ಇಷ್ಟು ಅಗಾಧ ರೂಪದಲ್ಲಿ ಸ್ವಪ್ನ ಚಿಂತನೆ ಮಾಡುವಾಗ, ಯಾಕೆ ಮಲಗಿದ್ದಾಗ ಸ್ವಪ್ನವಿದೆ ಅಂತ ಯಾಕೆ ಹೇಳಬೇಕು ಅಂದರೆ, ಪ್ರತಿನಿತ್ಯ ನಾವು ಸ್ವಪ್ನಾವಸ್ಥೆಯಲ್ಲಿ ನಿದ್ರಾವಸ್ಥೆಯಲ್ಲಿ ನೋಡ್ತಿದ್ದೀವಲ್ಲ. ನಿದ್ರಾವಸ್ಥೆ ಎಂದರೆ ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ ಹೇಗಿದೆಯೋ ಹಾಗೆ ಜಡ ಶರೀರ ಇಲ್ಲದೇ ಇದ್ದಾಗ್ಯೂ ಸಹ ಸುಷುಪ್ತಿಯಲ್ಲಿರುತ್ತಾರೆ ಎಂದರ್ಥ, ಸುಷುಪ್ತಾವಸ್ಥೆಯಲ್ಲಿ ಇದ್ದಾರೆ ಅಂತ ಅರ್ಥ. ನಿದ್ರಾವಸ್ಥೆಯಲ್ಲಿ ಇರ್ತಾರೆ ಅಂದರೆ ಏನರ್ಥ? ನಿದ್ರಾವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ ಇರ್ತಾರೆ, ಸುಷುಪ್ತಾವಸ್ಥೆಯಲ್ಲಿ ಇರ್ತಾರೆ ಎಂದರ್ಥ. ಹೀಗೆ ಭಗವಂತ ನಿಯಮನ ಮಾಡೋದ್ರಿಂದ ನವೀನ ಕಾಲದಲ್ಲೂ ಸಹ ಯಾವುದೋ ತೈಲದಿಂದ 16 ದಿನಗಳು, 100 ವರ್ಷಗಳು ಸಹ ಬಾಡಿಯನ್ನು ಪ್ರೊಟೆಕ್ಟ್ ಮಾಡುತ್ತಾರೆ. ನಮಗೆ ತಿಳಿದಿರುವಂಥ ದ್ರವ್ಯದಿಂದ ಇದು ಸಾಧ್ಯವಾಗಿದೆ. ಭಗವಂತನ ದೃಷ್ಟಿಯಲ್ಲಿ ಅವನ
ಅತಿ ಅದ್ಭುತವಾದ ಶಕ್ತಿ ಎಂಬತಕ್ಕಂಥ ದ್ರವ್ಯದಿಂದ ಏನನ್ನು ಬೇಕಾದ್ರೂ ಮಾಡಬಹುದು. ಇವರು 100 ವರ್ಷ ಮಾಡುವುದು, ಕೋಟಿ ವರ್ಷ ಮಾಡಬಹುದು. ಹಾಗೆ ಯಾವ ಜೀವರು ಇನ್ನೂ ಸಂಸಾರಕ್ಕೆ ಬರಬೇಕು ಅವರೆಲ್ಲ ಸುಪ್ತಾವಸ್ಥೆಯಲ್ಲಿದೆ ಎಂಬುದೇ ಶಾಸ್ತ್ರ ತಿಳಿಸ್ಕೊಡುತ್ತದೆ. ಸುಪ್ತಾವಸ್ಥೆ ಎಂಬತಕ್ಕಂಥದ್ದು ಯಾವುದು? ಅದು ನಿದ್ರಾವಸ್ಥೆಯ ಒಂದು ಭಾಗ. ಸುಪ್ತಾವಸ್ಥೆ ಮತ್ತು ನಿದ್ರಾವಸ್ಥೆಯ ಮಧ್ಯದಲ್ಲಿರ್ತಕ್ಕಂಥದ್ದು ಯಾವುದು? ಸ್ವಪ್ನಾವಸ್ಥೆ. ಸುಪ್ತಾವಸ್ಥೆ ಆದಮೇಲೂ ಸ್ವಪ್ನಾವಸ್ಥೆ ಬರುತ್ತದೆ. ನಾವು ಮಲಗಿದ ತಕ್ಷಣ ಸ್ವಪ್ನವನ್ನು ಕಾಣಬಹುದು, ಏಳೋಕ್ಕೆ ಮುಂಚಿತವಾಗಿ ಸ್ವಪ್ನವನ್ನು ಕಾಣಬಹುದು. ಎಂದರೆ ಅರ್ಥ ಏನು? ನಿದ್ರಾವಸ್ಥೆ ಕೂಡ ಸ್ವಪ್ನಾವಸ್ಥೆ ಇದೆ, ನಂತರ ಸುಷುಪ್ತಾವಸ್ಥೆ ಇದೆ, ನಂತರ ಸ್ವಪ್ನಾವಸ್ಥೆ ಇದೆ, ನಂತರ ನಿದ್ರಾವಸ್ಥೆಯಿಂದ ನಾವು ವಿಮುಖರಾಗುತ್ತೇವೆ, ಅಂದರೆ ಜಾಗೃತರಾಗುತ್ತೇವೆ ಅಂತ ಅರ್ಥ. ಇದನ್ನು ನಾವು ವಿಶ್ಲೇಷಿಸಿ ಮಾಡಿದಾಗ ಒಬ್ಬ ಜೀವ ಮೃತನಾದರೆ ಜಡ ಶರೀರದಿಂದ ವಿಭಿನ್ನನಾಗಾದಾಗ ಅವನು ನಿದ್ರಾವಸ್ಥೆಯಲ್ಲಿರುತ್ತಾನೆ. ನಿದ್ರಾವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯೂ ಇರುತ್ತದೆ, ಸುಷುಪ್ತಾವಸ್ಥೆಯೂ ಇರುತ್ತದೆ ಎಂಬುದನ್ನು ನಾವು ತಿಳಿಯಬೇಕು. ಇದು ಭಗವಂತನ ಅತಿ ಅದ್ಭುತವಾದ ಲೀಲಾ. ಇಂತಹ ಮಹಾನ್ ಗುಣವನ್ನು ಉಡತಕ್ಕಂಥ ಭಗವಂತನನ್ನು ಜೀವನೊಡನೆ ಹೇಗೆ ನಾವು ತಾರತಮ್ಯದಲ್ಲಿ ಕೂಡಿಸುವುದು? ಭಗವಂತನ ತಿಳಿಯುವ ಕ್ರಮ ಅತ್ಯದ್ಭುತವಾಗಿದೆ, ಅಮಾನುಷವಾಗಿದೆ. ಒಟ್ಟಿನಲ್ಲಿ ಸ್ವಚ್ಛವಾದ ಜಗತ್ತು, ಸ್ವಚ್ಛವಾದ ಸ್ವಪ್ನ, ಅದನ್ನು ತಿಳಿಯುವ ಬಗೆ ಭಗವಂತ ಪ್ರೇರಣೆ ಮಾಡಿದರೆ ಮಾತ್ರ ತಿಳಿಯಲು ಸಾಧ್ಯ. ಈ ಸ್ವಪ್ನವನ್ನು ನಿಯಂತ್ರಣ ಮಾಡತಕ್ಕಂಥವನು, ಸ್ವಪ್ನವನ್ನು ಪ್ರವರ್ತನೆ ಮಾಡತಕ್ಕಂಥವನು ಭಗವಂತ ಎಂಬ ವಿಶಿಷ್ಟ ಗುಣವನ್ನು ತಿಳಿಯುವುದೇ ಭಗವಂತನ ತಿಳಿದಂತೆ ಆಗುವುದು. ಇಂತಹ ವಿಶೇಷ ಗುಣವನ್ನು ತಿಳಿಸುವ ಶ್ರೀ ಪುರಂದರದಾಸರಿಗೆ ಅನಂತಾನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಬಿಂಬರೂಪನಾದ ಪುರಂದರ ವಿಠಲನ ಭೂಯಿಷ್ಟಾಂತಿನ ಮುಕ್ತಿವಿದೇಮ ಎಂದು ಹೇಳಿ, ಇಂಥ ವಿಶೇಷ ಜ್ಞಾನ ಕೇವಲ ಮನುಷ್ಯರಾಗಿದ್ದಾಗ ಮಾತ್ರ ಬರಲು ಸಾಧ್ಯ. ಇಂಥ ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದ ನಮ್ಮ ತಂದೆ ತಾಯಿಗಳ ಅನುಗ್ರಹವನ್ನು ಚಿಂತಿಸಬೇಕು. ನಮ್ಮ ತಂದೆ ತಾಯಿಗಳಿಗೆ ನೆರವಾದ ಗುರು ಹಿರಿಯರ ಅನುಗ್ರಹವನ್ನು ಚಿಂತಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು, ಅವರ ವಿಶೇಷ ಆಕಾರ ಮನುಷ್ಯರದೇ ನಾವು ತಿಳಿಯಲು ಸಾಧ್ಯವಿಲ್ಲ, ಪಶುಗಳದ್ದು ತಿಳಿಯಲು ಸಾಧ್ಯವಿಲ್ಲ, ವೃಕ್ಷಗಳದ್ದು ನಾವು ತಿಳಿಯಕ್ಕೆ ಸಾಧ್ಯವಿಲ್ಲ. ದೇವತೆಗಳು ನಾವು ಹೇಗೆ ತಾನೇ ತಿಳಿದೆವು? ಪ್ರತಿಯೊಬ್ಬರದು ಅತ್ಯಂತ ವಿಲಕ್ಷಣ ರೂಪವಾಗಿರ್ತಕ್ಕಂಥದ್ದು ಈ ಜಾಗೃತಾವಸ್ಥೆ, ನಿದ್ರಾವಸ್ಥೆ, ಸುಷುಪ್ತಾವಸ್ಥೆ ಮತ್ತು ಸ್ವಪ್ನಾವಸ್ಥೆ ಎಂಬತಕ್ಕಂಥದ್ದು. ಆದ್ದರಿಂದ ಅತ್ಯಂತ ವಿಲಕ್ಷಣವಾದ ಸ್ವಪ್ನವನ್ನು ನಿಯಮನ ಮಾಡತಕ್ಕಂಥವನು ಭಗವಂತ ಎಂದು ತಿಳಿಯಬೇಕು. ಇದನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳು, ಇವರ ಮೇಲೆ ವಾಯುದೇವರು ಅವರಿಗೆ ಸದಾಕಾಲ ಜಾಗೃತ ಅವಸ್ಥೆಯಲ್ಲಿ ಇರುತ್ತಾರೆ. ಅವರು ಎಲ್ಲರ ನಿದ್ದೆಯನ್ನು ಮತ್ತು ಸ್ವಪ್ನವನ್ನು, ಸುಷುಪ್ತಾವಸ್ಥೆಯನ್ನು ಸಹ ಮೇಲ್ವಿಚಾರಣೆಯಲ್ಲಿ ನೋಡಿಕೊಳ್ತಾ ಇದ್ದಾರೆ. ಏಕೆಂದರೆ ಅವರು ಪ್ರಳಯದಲ್ಲೂ ಸಹ ಜಾಗೃತರಾಗಿರುತ್ತಾರೆ ಎಂಬುದು ಶಾಸ್ತ್ರವೇ ತಿಳಿಸಿಕೊಟ್ಟಿದೆ. ಜಾಗೃತರಾಗಿದ್ದಾರೆ ಅಂದರೆ ಏನರ್ಥ? ಕೇವಲ ಅವರು ಜಾಗೃತರಾಗಿರುವುದಲ್ಲ, ಸಮಸ್ತ ಜೀವರನ್ನು ಜಾಗೃತರನ್ನಾಗಿ, ಅಂದರೆ ಸೂಕ್ಷ್ಮ ರೂಪದಲ್ಲಿ, ಸ್ವರೂಪದಲ್ಲಿ ಜಾಗೃತಾವಸ್ಥೆಯಾಗಿದ್ದಾಗ ಜ್ಞಾನ ರೂಪವಾಗಿ ಎಲ್ಲ ಸ್ವರೂಪ ಶರೀರದಲ್ಲಿ ಇದ್ದಾರೆ ಎಂದು ತಿಳಿಯಬೇಕು. ಇವರೆಲ್ಲರೂ ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವರೇ ನಮ್ಮ ಬಿಂಬರೂಪ. ಅವರನ್ನು ನಾವು ತಿಳಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸ್ವಪ್ನಕ್ಕೆ ಸ್ವಾಮಿ ಎಂಬುದೇ ಅತಿ ಅದ್ಭುತವಾದ ಭಗವಂತನ ಗುಣ. ಇದನ್ನು ತಿಳಿಯುವುದರಿಂದ ಭಗವಂತನನ್ನು ನಾವು ಎಷ್ಟು ರೀತಿಯಲ್ಲಿ ಹೇಗೆ ಶಬ್ದದಿಂದ ವರ್ಣಿಸಲು ಸಾಧ್ಯವಿಲ್ಲ. ಆದ್ದರಿಂದ ಭೂಯಿಷ್ಟಾಂತ ನಮ್ಮ ಉಕ್ತಿವಿದೇವ, ಭೂಯಿಷ್ಟಾಂತ ನಮ್ಮ ಉಕ್ತಿವಿದೇಮ ಎಂದೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣಾರ್ಪಣ. ಹರಿ ಓಂ, ಹರಿ ಓಂ, ಹರಿ ಓಂ.